ಹಾಯ್ ಹಲೋ ನಮಸ್ಕಾರ. ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡಂದ್ರ KSET 2024 ಕ್ವಶನ್ ಪೇಪರ್ ಯಾವುದಂದ್ರ ಅರ್ಹತಾ ಸ್ಪರ್ಧಾತ್ಮಕ ಪರೀಕ್ಷೆ 2024 ಪ್ರಶ್ನೆ ಪತ್ರಿಕೆ 2. ಅದೇ ರೀತಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ 100 ಅಂಕಗಳು, ಗರಿಷ್ಠ ಅಂಕಗಳು ಎಷ್ಟಂದ್ರ 200. ಅದೇ ರೀತಿ ವಿಷಯ ಯಾವುದಂದ್ರ ರಾಜ್ಯಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್. ವರ್ಷನ್ ಕೋಡ್ ಯಾವುದಂದ್ರೆ A1 ವರ್ಷನ್ ಕೋಡ್ ರೀ. ಅದೇ ರೀತಿ ನೀವು KSET ಬರೀತಿದ್ರ ಸ್ಟಾರ್ಟಿಂಗ್ KSET ಬಗ್ಗೆ ಮಾಹಿತಿ ಇದ್ದಿರ್ಲಿಕ್ಕಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ರಿ. ಯಾಕಂದ್ರೆ ಫಸ್ಟ್ಗೆ KSET ಪೇಜ್ ಏನಿರುತ್ತಲ್ಲ, ಈ ಫ್ರಂಟ್ ಪೇಜ್ ಸರಿಯಾದ ಕ್ರಮಗಳು ಕೊಟ್ಟಾರ. ಫಸ್ಟ್ ಒಂದು ಕರೆಕ್ಟ್ ಮೆಥಡ್ ಯಾವುದಂದ್ರೆ ಸರಿಯಾದ ಕ್ರಮ ಯಾವುದಂದ್ರೆ ಫಸ್ಟ್ ಒಂದು ಇಲ್ಲಿ ಕೊಟ್ಟಾರ ನೋಡ. ಅದೇ ರೀತಿ ಉಳಿಕಿದ ತಪ್ಪು ಕ್ರಮಗಳು ಇವನ್ ಯಾವನು ತಪ್ಪು ಮಾಡಬೇಡ್ರಿ. ಎಕ್ಸಾಮ್ದಲ್ಲಿ ಇವು ಯಾವ ತಪ್ಪು ಮಾಡಬಾರ್ದು. ಚಿಕ್ಕಿ ಹಿಡಿದು ರೈಟ್ ಹಾಕೋದು ರಾಂಗ. ಸರಿಯಾಗಿ ಏನು ಹಾಕ್ಬೇಕಂದ್ರೆ ನಿಮ್ದು ಯಾವ್ದು ಸರಿಯಾಗಿ ಆನ್ಸರ್ ಆಗ್ತದೆ ಅಂದ್ರೆ ಅದನ್ನು ಒಂದು ಗ್ರೌಂಡ್ ಕ್ಲಿಯರಾಗಿ ಹಾಕ್ಬೇಕು. ಗಾಡ್ ಗೇಟ್ ಹಾಕಬಾರ್ದು. ಇಲ್ಲಿ ಕೊಟ್ಟಾರ ನೋಡ್ರಿ, ಸರಿಯಾದ ಉತ್ತರ ಇಲ್ಲಿ ಕೊಟ್ಟಾರ ನೋಡ್ರಿ. ಇಲ್ಲಿ ಸರಿಯಾದ ಕ್ರಮ ಆದತ್ರಿ. ಅದರಲ್ಲಿ ಪ್ರತಿಯೊಂದು OMR ಶೀಟ್ ನೀವು ನೋಡ್ಕೋಬೇಕು. ಅದೇ ರೀತಿ ನೀವು ಸರಿಯಾಗ ನಿಮ್ಮ ಹೆಸರು ಅಲ್ಲೂ ಮಿಸ್ಟೇಕ್ ಮಾಡಬೇಡ್ರಿ. ಈ ಕ್ವಶನ್ ಪೇಪರ್ ವರ್ಷನ್ ಕೋಡ್ ಅಂದರೆ ಇಂಗ್ಲೀಷ್ ಮತ್ತು ಕನ್ನಡ. ಸರಿಯಾದ ಕ್ರಮ ನೋಡ್ರಿವ. ಕ್ವಶನ್ ಪೇಪರ್ ಇರೋದ ಯಾವುದಂದ್ರೆ ಪೊಲಿಟಿಕಲ್ ಸೈನ್ಸ್. ಇನ್ನೊಮ್ಮೆ ಹೇಳ್ತು ನೋಡ್ರಿ, ಯಾವುದಂದ್ರೆ ಪೊಲಿಟಿಕಲ್ ಸೈನ್ಸ್. ಅದೇ ರೀತಿ ಫಸ್ಟ್ ಒನ್ ಐರನ್ ಲಾ ಆಫ್ ಒಲಿಗಾರ್ಕಿ ಎಂಬ ರಾಜಕೀಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಕೇಳಿದ್ದಾರೆ. ಫಸ್ಟ್ ಒನ್ ಆಂಟೋನಿಯೋ ಗ್ರಾಮಿಕ್ಸ್. ಸೆಕೆಂಡ್ ಒನ್ ಮಾವೋ ಕಾರ್ಲ್ ಮಾರ್ಕ್ಸ್. ಸರಿಯಾದ ಉತ್ತರ ಯಾವುದಂದ್ರೆ ಸೆಕೆಂಡ್. ಫಸ್ಟ್ ಒನ್ ಸರಿಯಾದ ಉತ್ತರ ಯಾವುದಂದ್ರೆ ಫಸ್ಟ್ನೇ ಕ್ವಶನ್ ರಾಬರ್ಟ್ ಮೈಕಲ್ಸ್ ಇವರ ಸರಿಯಾದ ಉತ್ತರ. ಇವರೇನಂತಾರ ರಾಜಕೀಯ ಸಿದ್ಧಾಂತದ ಪಿತಾಮಹರ. ಐರನ್ ಲಾ ಆಫ್ ಒಲಿಗಾರ್ಕಿ ಈ ನಿಯಮದ ಸಿದ್ಧಾಂತದ ಪ್ರತಿಪಾದಕರು ಆಗಿದ್ದಾರೆ. ಅದೇ ರೀತಿ ಎರಡು ಉದಾರವಾದವು ಸಾಮಾಜಿಕ ಸಂಘಟನೆಯು ಮಾದರಿಯಾಗಿ ಡ್ಯಾಶ್ ಅನ್ನು ಒತ್ತಿ ಹೇಳುತ್ತದೆ. 1 ನಾಗರಿಕ ಸಮಾಜ, 2 ಬಂಡವಾಳಶಾಹಿ ಸಮಾಜ, 3 ಮಾರುಕಟ್ಟೆಯ ಸಮಾಜ, 4 ಸಮಾಜವಾದಿ ಸಮಾಜ. ಸರಿಯಾದ ಉತ್ತರ ಸರಿಯಾದ ಉತ್ತರ ಉದಾರವಾದ ಸಾಮಾಜಿಕ ಸಂಘಟನೆಯನ್ನು ಮಾದರಿಯಾಗಿ ಮಾರುಕಟ್ಟೆಯ ಸಮಾಜವನ್ನು ಒತ್ತಿ ಹೇಳುತ್ತದೆ. ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ A ಎಂದು, ಇನ್ನೊಂದನ್ನು ಕಾರಣ R ಎಂದು ಹೆಸರಿಸಲಾಗಿದೆ. ಅದೇ ರೀತಿ ಪ್ರತಿಪಾದನೆ A ಸೊಸೈಟಿಯ ಕಡಿಮೆ ಲಾಭದಾಯಕ ವಿಭಾಗಗಳ ಪರವಾಗಿ ಯೋಚಿಸಿದಾಗ ರಾಜ್ಯವು ನ್ಯಾಯಪೂರ್ಣ ಎಂದು ಹೇಳಲಾಗುತ್ತದೆ ಎಂದು ಜಾನ್ ರಾಲ್ಸ್ ಅವರ ಪರಿಗಣಿಸುತ್ತಾರೆ. ಕಾರಣ ಏನು ಕೊಟ್ಟಾರಂದ ರಾಲ್ಸ್ ನ್ಯಾಯ 2 ತತ್ವಗಳನ್ನು ಮುಂದಿಟ್ಟರು. ಮೇಲಿನ ಹೇಳಿಕೆಗಳ ಸಂದರ್ಭದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಎ ಫಸ್ಟ್ ಒನ್ 1 A ಮತ್ತು R ಎರಡೂ ಸರಿ ಮತ್ತು R ಮತ್ತು A ನ ಸರಿಯಾದ ವಿವರಣೆಯಾಗಿದೆ. ಸೆಕೆಂಡ್ ಒನ್ A ಮತ್ತು R ಎರಡೂ ಸರಿ ಆದರೆ R ಮತ್ತು A ನ ಸರಿಯಾದ ವಿವರಣೆಯಲ್ಲ. 3 A ಸರಿ ಆದರೆ R ತಪ್ಪು. 4 A ತಪ್ಪು ಆದರೆ R ಸರಿ. ಯಾವುದಂದ್ರೆ ಒಂದೇ ಸರಿಯಾದ ಉತ್ತರ. ಫಸ್ಟ್ ಒನ್ ಸರಿಯಾದ ಉತ್ತರ ಯಾಕತ್ರಿ ಇದಾವ ಮತ್ತು R ಮತ್ತು A ನ ಸರಿಯಾದ ವಿವರಣೆಯಾಗಿದೆ ಎಂಬುದನ್ನು ಇಲ್ಲಿ ನಾವು ತಿಳಿಸಬಹುದು. ನೆಕ್ಸ್ಟ್ ಒನ್ ಪ್ರಶ್ನೆ 4 ವಂದನಾ ಶಿವ ಅವರು ಡ್ಯಾಶ್ ಎಂದು ಗುರುತಿಸಿಕೊಂಡಿದ್ದಾರೆ. A ಆಧುನಿಕ
ಲೋಕೋತ್ತರವಾದಿ. ಬಿ ಸೆಕೆಂಡ್ ಮಾರ್ಕ್ಸ್ವಾದಿ. ಥರ್ಡ್ ಒನ್ ಪರಿಸರ ಸ್ತ್ರೀವಾದಿ. ಫೋರ್ತ್ ಒನ್ ಸಂಪ್ರದಾಯವಾದಿ. ಸರಿಯಾದ ಉತ್ತರ 3 ಸರಿಯಾದ ಉತ್ತರ ಪರಿಸರ ಸ್ತ್ರೀವಾದಿ ಎಂಬ ವಂದನಾ ಶಿವ ಅವರು ಏನಂತಾಗಿದ್ದಾರೆ ಅಂದ್ರೆ ಪರಿಸರ ಸ್ತ್ರೀವಾದಿ ಎಂದು ಗುರುತಿಸಿಕೊಂಡಿದ್ದಾರೆ. ವಂದನಾ ಶಿವ ಅವರು ಪರಿಸರ ಸ್ತ್ರೀವಾದಿ ಎಂದು ಗುರುತಿಸಿಕೊಂಡಿದ್ದಾರೆ ಎಂಬುದ ಉತ್ತರ ಸರಿಯಾದ ಉತ್ತರ. ಅದೇ ರೀತಿ 5ನೆಯ ಪ್ರಶ್ನೆ, ಅಧಿಕಾರವು ದಮನಕಾರಿ ಅಲ್ಲ, ಆದರೆ ಉತ್ಪಾದಕ ಈ ಹೇಳಿಕೆಯನ್ನು ನೀಡಿದರು. ಫಸ್ಟ್ ಒನ್ ಥಾಮಸ್ ಹ್ಯಾಬ್ಸ್. ಸೆಕೆಂಡ್ ಒನ್ ಮ್ಯಾಕ್ಸ್ ವೆಬರ್. ಥರ್ಡ್ ಒನ್ ರಾಬರ್ಟ್ ಮೈಕಲ್ಸ್. ಫೋರ್ತ್ ಒನ್ ಮೈಕಲ್ ಫೌಕಾಲ್ಟ್. ಸರಿಯಾದ ಉತ್ತರ 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 4. ಅವರ ಅಧಿಕಾರವನ್ನು ದಮನಕಾರಿ ಅಲ್ಲದೆ ಆದರೆ ಉತ್ಪಾದಕ ಈ ಹೇಳಿಕೆಯನ್ನು ನೀಡಿದವರು ಯಾವ್ದಾರ ಮೈಕಲ್ ರವರು ನೀಡಿದ್ದಾರೆ. ಅದೇ ರೀತಿ ಇಲ್ಲಿ ಇಂಗ್ಲಿಷ್ ವರ್ಷನ್ ಕೊಡೋದ್ರಿ ನೋಡ್ಬೋದ್ರಿ. ಇಂಗ್ಲಿಷ್ನಾಗ ಯಾರು ಬರೀತಾರಲ್ಲ ಅವ್ರು ನೋಡ್ಕೊಳ್ಳಿ. ಅದೇ ರೀತಿ 6ನೆಯ ಪ್ರಶ್ನೆ. ಅದೇ ರೀತಿ ಸ್ನೇಹಿತರೆ 6ನೆಯ ಪ್ರಶ್ನೆ, ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎ ಎಂದು ಇನ್ನೊಂದನ್ನು ಕಾರಣ ಎಂದು ಹೆಸರಿಸಲಾಗಿದೆ. ಅದೇ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಮಹಿಳೆಯರ ವೈಯಕ್ತಿಕ ಸಮಸ್ಯೆಯಾಗಿದೆ. ಅದೇ ರೀತಿ ಕಾರಣ ಆರ್, ಅಪರಾಧಿಯನ್ನು ರಕ್ಷಿಸಲು ಮಹಿಳೆಯರು ಲೈಂಗಿಕ ಕಿರುಕುಳ ಬಗ್ಗೆ ಮೌನವಾಗಿರುತ್ತಾರೆ. ಮೇಲಿನ ಹೇಳಿಕೆಗಳ ಸಂದರ್ಭದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಫಸ್ಟ್ ಒನ್ ಎ ಮತ್ತು ಆರ್ ಎರಡೂ ಸರಿ. 2 ಎ ತಪ್ಪು ಮತ್ತು ಆರ್ ಸರಿ. 3 ಎ ಸರಿ ಆದರೆ ಆರ್ ತಪ್ಪು. 4 ಎ ಮತ್ತು ಆರ್ ಎರಡೂ ತಪ್ಪು ಆದರೆ ಆರ್ ಮತ್ತು ಎನ ಸರಿಯಾದ ವಿವರಣೆ ಎಲ್ಲ. ಸರಿಯಾದ ಉತ್ತರ 4ನೇದು. ಸರಿಯಾದ ಉತ್ತರ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4ನೇ ಸರಿಯಾದ. ಆರ್ ಎರಡೂ ತಪ್ಪು ಆದರೆ ಆರ್ ಮತ್ತು ಎನ ಸರಿಯಾದ ವಿವರಣೆಯೂ ಆಗಿಲ್ಲ. 2 ತಪ್ಪುದಾವ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ 2 ತಪ್ಪುದಾವು ಮತ್ತು 2 ಸರಿಯಾದ ವಿವರಣೆಯಾಗಿಲ್ಲ ಎಂಬುದನ್ನ ಸರಿಯಾದ ಉತ್ತರವನ್ನು ತಿಳಿಸ್ತದ. ನೆಕ್ಸ್ಟ್ ಒನ್ ಪ್ರಶ್ನೆ 7, ಅಧಿಕಾರವು ಒತ್ತಾಯ ಪೂರ್ವಕ ಮತ್ತು ಒಪ್ಪಿಗೆಯ ಮಿಶ್ರವಾಗಿದೆ ಎಂದು ಅಭಿಪ್ರಾಯಪಟ್ಟವರು. ಫಸ್ಟ್ ಒನ್ ಆಂಟೋನಿಯೋ ಗ್ರಾಮಿಕ್ಸ್. ಸೆಕೆಂಡ್ ಒನ್ ಕಾರ್ಲ್. ಥರ್ಡ್ ಒನ್ ರಾಬರ್ಟ್ ಮ್ಯೂಸಿಕ್. ಫೋರ್ತ್ ಒನ್ ರಾಬರ್ಟ್ ಮೈಕಲ್ಸ್. ಆಂಟೋನಿಯೋ ಗ್ರಾಮಿಕ್ಸ್ ಅವರ ಸರಿಯಾದ ಉತ್ತರ ಅಧಿಕಾರ ಒತ್ತಾಯದ ಪೂರ್ವ ಮತ್ತು ಒಪ್ಪಿಗೆಯ ಮಿಶ್ರವಾಗಿದೆ ಎಂಬುದನ್ನು ಅಭಿಪ್ರಾಯಪಟ್ಟವರು ಯಾರಂದ್ರ ಆಂಟೋನಿಯೋ ಗ್ರಾಮಿಕ್ಸ್ ಅವರ ತಿಳಿಸಿದ್ದಾರೆ. 8ನೆಯ ಪ್ರಶ್ನೆ, ಮಲ್ಟಿಕಲ್ಚರಲ್ ಸಿಟಿಜನ್ಶಿಪ್ ಕೃತಿ ಬರೆದವರು ಯಾರು ಅಂತ ಕೇಳಿದಾರ. 1 ವಿಲ್ ಕಿಮ್ಲಿಕಾ. ಸೆಕೆಂಡ್ ಒನ್ ಚಾರ್ಲ್ಸ್ ಟೇಲರ್. ಥರ್ಡ್ ಒನ್ ಮಾರ್ಷಲ್. ಫೋರ್ತ್ ಒನ್ ಪ್ಯಾರೆಕ್. ಸರಿಯಾದ ಉತ್ತರ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1 ಯಾವಂದ್ರ ವಿಲ್ ಕಿಮ್ಲಾಕ್ ಇವರು ಸರಿಯಾದ ಉತ್ತರ. 9ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಒಬ್ಬರು ಸಂಪ್ರದಾಯವಾದದೊಂದಿಗೆ ಸಂಬಂಧ ಹೊಂದಿಲ್ಲ. ಎ ಹೇಯಕ್. ಸೆಕೆಂಡ್ ಒನ್ ಗ್ರೀನ್. ಥರ್ಡ್ ಒನ್ ಅಡ್ಮರ್ ವರ್ಕ್. ಫೋರ್ತ್ ಒನ್ ಮೈಕಲ್ ಓಕೆಶಾಟ್. ಸರಿಯಾದ ಉತ್ತರ 9ನೇ ಪ್ರಶ್ನೆಗೆ 2ನೇ ಸರಿ ಗ್ರೀನ್ ರವರ ಸರಿಯಾದ ಸಾಂಪ್ರದಾಯಿಕದೊಂದಿಗೆ ಸಂಬಂಧವನ್ನ ಹೊಂದಿಲ್ಲ ಎಂಬುದನ್ನು ಯಾರು ತಿಳಿಸ್ತಾರ TH ಗ್ರೀನ್ ರವರ ತಿಳಿಸ್ತಾರ. ಅದೇ ರೀತಿ 10ನೆಯ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಪಟ್ಟಿ 1 ಮತ್ತು ಪಟ್ಟಿ 2ರ ನಿಯಮಗಳಂತೆ ಕೆಳಗೆ ನೀಡಲಾದ ಕೋಡ್ಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ತಿಳಿಸಿದ್ದಾರೆ. ಅದೇ ರೀತಿ ಪಟ್ಟಿ 1ರಲ್ಲಿ ಎ ಡೈಲಾಮಾ ಆಫ್ ಫ್ಲರ್ಟಿಸ್ಟ್ ಡೆಮಾಕ್ರಸಿ. ಸೆಕೆಂಡ್ ಒನ್ ಮಾಡೆಲ್ ಆಫ್ ಡೆಮಾಕ್ರಸಿ. ಸಿ ದಿ ಲೈಫ್ ಅಂಡ್ ಟೈಮ್ಸ್ ಆಫ್ ಲಿಬರಲ್ ಡೆಮಾಕ್ರಸಿ. ಡಿ ಆನ್ ಎಕನಾಮಿಕ್ಸ್ ಥಿಯರಿ ಆಫ್ ಡೆಮಾಕ್ರಸಿ. ಈಚೆ ಕಡೆ ಪಟ್ಟಿ 2ರ ಒಳಗೆ ಏನು ಕೊಟ್ಟಾರ ಆಂಟೋನಿ ಡೌನ್ಸ್. ಸೆಕೆಂಡ್ ಒನ್ CB ಮ್ಯಾಕ್ಸ್ಫರ್. ಅದೇ ರೀತಿ ಥರ್ಡ್ ಒನ್ ಡೇವಿಡ್ ಹೆಡ್. ಫೋರ್ತ್ ಒನ್ ರಾಬರ್ಟ್ ಎ ಡಾಲ್. 10ನೆಯ ಪ್ರಶ್ನೆಗೆ ಸರಿಯಾದ 3. ಫಸ್ಟ್ ಒನ್ ಡೈಲಮಾ ಆಫ್ ಪ್ಲರ್ಲಿಸ್ಟ್ ಡೆಮೋಕ್ರಸಿ ಯಾರ್ದಾಕತಿ ಅಂದ್ರೆ ಫೋರ್ತ್ ಒನ್ ರಾಬರ್ಟ್ ಎ ಡಾಲ್ ಅವ್ರದ್ದಾಗ್ತದ. ಫಸ್ಟ್ ಒನ್ ಆಗ್ತದ. ಸೆಕೆಂಡ್ ಒನ್ ಮಾಲ್ಸ್ ಆಫ್ ಡೆಮೋಕ್ರಸಿ
ಯಾವ್ದಾಕತಿ ಅಂದ್ರ ಮೂರನೇದು ರೀ, ಯಾವ್ದಂದ್ರ ಡೇವಿಡ್ ಹೆಲ್ಡ್ ಎಂಬ ನಿಯಮ. ದಿ ಲೈಫ್ ಆಫ್ ಟೈಮ್ಸ್ ಆಫ್ ಲಿಬರ್ ಡೆಮಾಕ್ರಸಿ ಯಾರ್ದಾಕತಿ ಅಂದ್ರ ಸೆಕೆಂಡ್ CB ಮಾರ್ಕ್ಸ್ ಸರ್ ಅವ್ರದ್ದಾಗ್ತದ. ಅದೇ ರೀತಿ ಡಿ ಯಾರ್ದಾಕತಿ ಅಂದ್ರ ಆನ್ ಎಕನಾಮಿಕ್ಸ್ ಥಿಯರಿ ಆಫ್ ಡೆಮೋಕ್ರಸಿ ಯಾರ್ದಾಕಂದ್ರ ಆಂಟನಿ ಡೌನ್ಸ್ ಅವ್ರದ ಆಗ್ತದ. ಸರಿಯಾದ ಉತ್ತರ 10ನೇ ಪ್ರಶ್ನೆಗೆ. ಅದೇ ರೀತಿ 11ನೇ ಪ್ರಶ್ನೆ ಇಲ್ಲಿ ಇಂಗ್ಲಿಷ್ ವರ್ಷನ್ ಕೊಡೋದ ನೀವು ನೋಡ್ಕೋಬಹುದು. ಅದೇ ರೀತಿ 11ನೇ ಪ್ರಶ್ನೆ ಪ್ರತಿಪಾದನೆ ಎ ಎಂದು ಇನ್ನೊಂದನ್ನ ಕಾರಣ ಆರ್ ಎಂದು ಹೇಳಲಾಗಿದೆ. ಪ್ರತಿಪಾದನೆ ಎ ರಾಲ್ಸ್ಗೆ ಒಳ್ಳೆಯತನಕ್ಕಿಂತ ಹೆಚ್ಚು ಆದ್ಯತೆಯಾಗಿದೆ. ಕಾರಣ ಆರ್ ಕೆಲವರ ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವುದರಿಂದ ಇತರರಿಗೆ ಹೆಚ್ಚು ಪ್ರಯೋಜನವಾದರೆ ಅದು ಸಮರ್ಥನೀಯ. ಮೇಲಿನ ಹೇಳಿಕೆಗಳ ಸಂದರ್ಭದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಎ ಫಸ್ಟ್ ಒನ್, ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಮತ್ತು ಎ ನ ಸರಿಯಾದ ವಿವರಣೆಯಾಗಿದೆ. ಅದೇ ರೀತಿ ಸೆಕೆಂಡ್ ಒನ್, ಎ ಮತ್ತು ಆರ್ ಎರಡೂ ಸರಿ ಆದರೆ ಆರ್ ಮತ್ತು ಎ ನ ಸರಿಯಾದ ವಿವರಣೆಯಲ್ಲ. ಥರ್ಡ್ ಒನ್, ಎ ಸರಿ ಆದರೆ ಆರ್ ತಪ್ಪು. ಫೋರ್ತ್ ಒನ್, ಎ ತಪ್ಪು ಆದರೆ ಆರ್ ಸರಿ. ಅದೇ ರೀತಿ ಸರಿಯಾದ ಉತ್ತರ 11 ಎರಡು ಸರಿಯಾದ ಉತ್ತರ. ಎರಡೂ ಸರಿದಾವ, ಆರ್ ಮತ್ತು ಎ ಸರಿಯಾದ ವಿವರಣೆ ಆಗಿಲ್ಲ. ಎರಡು ಹೇಳಿಕೆ ಸರಿದಾವ, ಆದರೆ ಏನಾಗಿತ್ತು ಅಂದ್ರ ಆರ್ನ ಸರಿಯಾದ ವಿವರಣೆ ಆಗಿಲ್ಲ, ವಿವರಣೆಯಾಗಿಲ್ಲ ಎಂಬುದನ್ನ ತಿಳಿಸ್ತದ. 12ನೇ ಪ್ರಶ್ನೆ ಎ ಎಲ್ಲಾ ನಿರ್ಬಂಧಗಳ ಅನುಪಸ್ಥಿತಿ ಇರುವಂತೆ ಸ್ವಾತಂತ್ರ್ಯ. ಬಿ ಸರಪಳಿಗಳಿಂದ ಮುಕ್ತಿ. ಸಿ ಹಸ್ತಕ್ಷೇಪ ಮಾಡದಿರುವಂತೆ ಸ್ವಾತಂತ್ರ್ಯ. ಡಿ ಸ್ವಯಂ ಪಾಂಡಿತ್ಯದಂತೆ ಸ್ವಾತಂತ್ರ್ಯ. ಫಸ್ಟ್ ಒನ್ ಎ ಬಿ ಮತ್ತು ಡಿ, ಸೆಕೆಂಡ್ ಒನ್ ಎ ಬಿ ಮತ್ತು ಸಿ, ಥರ್ಡ್ ಒನ್ ಎ ಸಿ ಮತ್ತು ಡಿ, ಫೋರ್ತ್ ಒನ್ ಬಿ ಸಿ ಮತ್ತು ಡಿ. ಸರಿಯಾದ ಉತ್ತರ ಯಾವ್ದಂದ್ರ ಎ ಬಿ ಮತ್ತು ಎ ಬಿ ಸಿ ನಿಯಮ ಇದನ್ನು ಸೂಚಿಸ್ತದ. ಎದನ್ನು ಸೂಚಿಸ್ತದ? ಫಸ್ಟ್ ಒನ್ ಎ ಎಲ್ಲಾ ನಿರ್ಬಂಧಗಳ ಅನುಪಸ್ಥಿತಿಯಲ್ಲಿರುವಂತೆ ಸ್ವಾತಂತ್ರ್ಯ ಸೂಚಿಸ್ತದ. ಅದೇ ರೀತಿ ಬಿ ಸರಪಳಿಗಳಿಂದ ಮುಕ್ತಿ ತಿಳಿಸ್ತದ. ಅದೇ ರೀತಿ ಸಿ ಹಸ್ತಕ್ಷೇಪ ಮಾಡದಿರುವಂತೆ ಸ್ವಾತಂತ್ರ್ಯ ಎಂಬುದನ್ನ ಇಲ್ಲಿ ತಿಳಿಸ್ತದ. ಅದೇ ರೀತಿ 13ನೇ ಪ್ರಶ್ನೆ ಕೆಳಗೆ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎ ಎಂದು ಇನ್ನೊಂದನ್ನು ಕಾರಣ ಆರ್ ಎಂದು ಹೆಸರಿಸಲಾಗಿದೆ. ಪ್ರತಿಪಾದನೆ ಎ ಲೆವಿಯಾಥನ್ನಲ್ಲಿ ಥಾಮಸ್ ಹಾಬ್ಸ್ ಸಮಾಜದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳಲು ಸಂಪೂರ್ಣ ಸಾರ್ವಭೌಮತ್ವವನ್ನು ಅವಶ್ಯಕ ಎಂದು ಪ್ರತಿಪಾದಿಸಿದವರು. ಅದೇ ರೀತಿ ಕಾರಣ ಆರ್ ಪ್ರಕೃತಿ ಅವಸ್ಥೆಯಲ್ಲಿ ಮಾನವನ ಸ್ವಾಭಾವಿಕವಾಗಿ ಸಹಕಾರಿ ಮತ್ತು ಪರೋಪಕಾರಿ ಎಂದು ಹ್ಯಾಬ್ಸ್ ನಂಬಿದ್ದರು. ಮೇಲಿನ ಹೇಳಿಕೆಗಳನ್ನು ಸಂದರ್ಭದಲ್ಲಿ ಈ ಕೆಳಗಿನವುಗಳನ್ನು ಯಾವುದು ಸರಿ ಎಂಬುದನ್ನು ತಿಳಿಸಿರಿ ತಿಳಿದಾರ. ಅದೇ ರೀತಿ ಫಸ್ಟ್ ಒನ್ ಎ ಮತ್ತು ಆರ್ ಎರಡೂ ಸರಿ ಆದರೆ ಆರ್ ಮತ್ತು ಎ ಸರಿಯಾದ ವಿವರಣೆಯಾಗಿದೆ. ಸೆಕೆಂಡ್ ಒನ್ ಎ ಮತ್ತು ಆರ್ ಎರಡೂ ಸರಿಯಾಗಿದೆ ಆದರೆ ಆರ್ ಮತ್ತು ಎ ನ ಸರಿಯಾದ ವಿವರಣೆ ಎಲ್ಲ ತಿಳಿಸಿದ್ದಾರೆ. ಅದೇ ರೀತಿ 3 ಎ ಸರಿ ಆದರೆ ಆರ್ ತಪ್ಪು. ಫೋರ್ತ್ ಒನ್ ಎ ತಪ್ಪು ಆದರೆ ಆರ್ ಸರಿ. ಸರಿಯಾದ ಉತ್ತರ 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3ನೇ ಸರಿ. ಎ ಸರಿ ಆದರೆ ಆರ್ ತಪ್ಪಾದ ನಿಯಮವನ್ನು ಸೂಚಿಸ್ತದ ಎಂಬುದನ್ನ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ರಿ. 14ನೇ ಪ್ರಶ್ನೆ ಮ್ಯಾಕ್ಸಿಯಾವೆಲಿಯ ರಾಜಕೀಯ ವಾಸ್ತವಿಕತೆಯು ಇದನ್ನು ಒತ್ತಿ ಹೇಳುತ್ತದ. ಒಂದು ನಿಯಮಗಳ ನೈತಿಕತೆ, ಸೆಕೆಂಡ್ ಒನ್ ಪ್ರಜಾಸತ್ತಾತ್ಮಕ ಆಡಳಿತ ಅವಶ್ಯಕತೆ, ಥರ್ಡ್ ಒನ್ ಆಡಳಿತ ಆದರ್ಶ ರಾಜ್ಯವಾದಿ ಆದರ್ಶಗಳು, ಫೋರ್ತ್ ಒನ್ ಅಧಿಕಾರವನ್ನು ನಿರ್ವಹಿಸುವಲ್ಲಿ ನಿಯಮಗಳ ಪರಿಣಾಮಕಾರಿತ್ವ. ಸರಿಯಾದ ಉತ್ತರ 14ನೇ ಪ್ರಶ್ನೆ ಸರಿಯಾದ ಉತ್ತರ 4. ಸರಿಯಾದ ಉತ್ತರ 4ನೇ ಸರಿಯಾದ ಉತ್ತರ ಅಧಿಕಾರ ನಿರ್ವಹಿಸುವಲ್ಲಿ ನಿಯಮಗಳ ಪರಿಣಾಮಕಾರಿತ್ವ ಎಂಬ ನಿಯಮವನ್ನು ತಿಳಿಸಿದ್ದಾರೆ. ರಾಜಕೀಯ ವಾಸ್ತವಿಕತೆ ಇದನ್ನು ಒತ್ತಿ ಹೇಳುತ್ತದೆ. ಅಧಿಕಾರ ನಿರ್ವಹಿಸುವಲ್ಲಿ ನಿಯಮ ಪರಿಣಾಮಕಾರಿತ್ವ
ಕಾರಿತ್ವ ಎಂಬ ನಿಯಮವನ್ನು ತಿಳಿಸ್ತದ. ಅದೇ ರೀತಿ 15ನೇ ಪ್ರಶ್ನೆ ಹೆಗಲ್ ತತ್ ಪರಾಮರ್ಶಯ ಇವುಗಳನ್ನು ಒಳಗೊಂಡಿದೆ. 1 ಪ್ರಬಂಧ, ಪ್ರತಿ ಪ್ರಬಂಧ ತೀರ್ಮಾನ, ಸೆಕೆಂಡ್ ಒನ್ ಪ್ರಬಂಧ ವಿರೋಧಾನ್ಯಾಸ ಸಂಶ್ಲೇಷಣೆ, ಥರ್ಡ್ ಒನ್ ಸಮಸ್ಯೆ ಪರಿಹಾರ ಮತ್ತು ಫಲಿತಾಂಶ, ಫೋರ್ತ್ ಒನ್ ಸತ್ಯ ವಾದ ಮತ್ತು ನಿರ್ಧಾರ. ಸರಿಯಾದ ಉತ್ತರ 15ನೇ ಪ್ರಶ್ನೆ ವಿರೋಧಾನ್ಯಾಸ, ಅದೇ ರೀತಿ ಸಂಶ್ಲೇಷಣೆ. ನಂತರ 16ನೇ ಪ್ರಶ್ನೆ ನೋಡಿದಾಗ ಸ್ನೇಹಿತರೆ, ಇಲ್ಲಿ ಪಟ್ಟಿ 1ರೊಳಗ ಚಿಂತಕರೊಂದಿಗೆ ಪಟ್ಟಿ, ಸೆಕೆಂಡ್ ಪಟ್ಟಿ 2ರ ಒಳಗ ಸಂಬಂಧಿತ ನಿಯಮಗಳನ್ನ ಇದನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದಾರ. ಪಟ್ಟಿ 1ರಲ್ಲಿ ಚಿಂತಕರನ್ನು ಕೊಟ್ಟಿದ್ದಾರ, ಪಟ್ಟಿ 2ರಲ್ಲಿ ಸಂಬಂಧಿತ ನಿಯಮಗಳ. ಅದೇ ರೀತಿ ಎ ಇಮ್ಯಾನ್ಯುಯಲ್ ಕ್ಯಾಂಟ್ ಕೊಟ್ಟಾರ, ಕಲೋ ಮ್ಯಾಕಿಯಾವೆಲಿ ಅದು ಕೊಟ್ಟಾರ, ಸಿ ಕಾರ್ಲ್ ಮಾರ್ಕ್ಸ್ ಕೊಟ್ಟಾರ, ಡಿ ಮಾವು ಜೆಂಡಾಗ್ ಅದು ಕೊಟ್ಟಾರ. ಅದೇ ರೀತಿ ಪಟ್ಟಿ 2ರಲ್ಲಿ ಸಂಬಂಧಿತ ನಿಯಮಗಳನ್ನು ಕೊಟ್ಟಿದ್ದಾರ, ಪ್ರೋಟೋಕ್ವೇಡ್, ಪೀಪಲ್ಸ್ ವಾರ್ ಅದು ಕೊಟ್ಟಾರ, ರಿಯಲ್ ಪೊಲಿಟಿಕಲ್. ಅದೇ ರೀತಿ ಥರ್ಡ್ ಒನ್ ವರ್ಗದ ಸಂಘರ್ಷಣ, ಫೋರ್ತ್ ಒನ್ ಕ್ಯಾಟೆಗೋರಿಕಲ್ ಇಂಪೇರಿಟಿವ್ ಅದು ಕೊಟ್ಟಾರ. ಸರಿಯಾದ ಉತ್ತರವನ್ನ ನೋಡಿ ಬರ್ರಿ. ಎ 4ನೇ ನಂಬರ್ ಆಕತ್ರಿ. ಸೆಕೆಂಡ್ ಒನ್ ಬಿ, ಸೆಕೆಂಡ್ ಒನ್ ಆಗ್ತದ ರಿಯಲ್ ಪೊಲಿಟಿಕಲ್. ಕಾಲ್ಮಾಸ್ ಅವರದ ಯಾವ್ದಾಕತ್ತಾರ, ಮೂರನೇದ ವರ್ಗದ ಸಂಘರ್ಷಣೆ ಆಗ್ತದ. ಜೆಂಡಾಗ್ ಯಾವ್ದಾಕತ್ತಾರ, ಫಸ್ಟ್ ಒನ್ ಆಗ್ತದ ಪೀಪಲ್ಸ್ ವಾರ್ ಯಾವ್ದಾಕತ್ತಾರ. 16ನೇ ಪ್ರಶ್ನೆ ಸರಿಯಾಗಿ ನೋಡ್ಕೊರಿ, ಇವ ಕನ್ಫ್ಯೂಸ್ ಆಕ್ಕವ. ಎಲ್ಲಾನು ಸೇಮ್ ಇರ್ತಾವ, ನನಗೆ ಗೊತ್ತಿರ್ತೈತಿ ಎಂಬುದನ್ನ ನನಗೆ ಗೊತ್ತೈತಿ ಅನಿಸ್ತದ. ಅವಾಗ ಏನು ಮಾಡ್ತೀರಿ, ತಪ್ಪು ಆನ್ಸರ್ ಹಾಕಿ ಬಂದಿರ್ತೀರಿ. ಎಲ್ಲಾನು ಗೊತ್ತಿದೆ ಅಂತ ತಿಳ್ಕೊಂಡ ತಪ್ಪು ಆನ್ಸರ್ ಹಾಕಿದ ಅಲ್ಲಿ ಟ್ವಿಸ್ಟ್ ಇಟ್ಟಿರ್ತಾರೆ ಕ್ವಶನ್. ನೀವು ಸರಿಯಾಗಿ ಓದ್ಕೊರಿ. 17ನೇ ಪ್ರಶ್ನೆ ಮಾವೋ ಅವರ ನ್ಯೂ ಡೆಮಾಕ್ರಸಿ ಕಲ್ಪನೆಯನ್ನು ವಿಭಿನ್ನವಾಗಿತ್ತು, ಏಕೆಂದರೆ ಅದು ಎ 1 ವರ್ಗ ಹೋರಾಟವನ್ನು ತಿರಸ್ಕರಿಸಿದೆ, ಸೆಕೆಂಡ್ ಒನ್ ಬಂಡವಾಳಶಾಹಿ ಆರ್ಥಿಕ ನೀತಿಗಳನ್ನು ಪ್ರತಿಪಾದಿಸಿದೆ, ಥರ್ಡ್ ಒನ್ ರೈತರ ಭಾಗವಹಿಸುವಿಕೆಯನ್ನು ತಿರಸ್ಕರಿಸಿದೆ, ಅದೇ ರೀತಿ ಫೋರ್ತ್ ಒನ್ ವಿದೇಶಿಯ ಮಿಲಿಟರಿ ಬೆಂಬಲವನ್ನು ಅವಲಂಬಿಸಿದೆ. ಸರಿಯಾದ ಉತ್ತರ 2. ಸರಿಯಾದ ಉತ್ತರ ಬಂಡವಾಳ ಎಂಬುದನ್ನ ಇಲ್ಲಿ ನಾವು ನೋಡಬಹುದು. ಪ್ರಶ್ನೆ ಶಿಕ್ಷಕ ಎಂಬ ದೃಷ್ಟಿಕೋನವನ್ನು ಯಾರು ಪ್ರಶ್ನಿಸಿದರು? ಫಸ್ಟ್ ಒನ್ ಕ್ರಾಫ್ಟ್, ಸೆಕೆಂಡ್ ಒನ್ ಪರ್ಸನ್, ಥರ್ಡ್ ಒನ್ ಸಬೀನ್, ಫೋರ್ತ್ ಒನ್ ತಾವಿನ್. ಸರಿಯಾದ ಉತ್ತರ 18ನೇ ಪ್ರಶ್ನೆಗೆ 1ನೇ ಸರಿಯಾದ. ಕ್ರಾಫ್ಟನ್ ರವರ ಏನ್ ಮಾಡ್ತಾರಂದ್ರ ಲಾಗೋರಿಯಾ ಕ್ರಾಂತಿಯ ರಕ್ಷಕ ಎಂಬ ದೃಷ್ಟಿಕೋನವನ್ನು ಕ್ರಾಫ್ಟನ್ ಅವರ ಪ್ರಶ್ನಿಸಿ. ಅದೇ ರೀತಿ 19ನೇ ಪ್ರಶ್ನೆ ಗ್ರಾಮಿಸ್ಕಿ ಅವರ ಪ್ರಾಬಲ್ಯದ ಪರಿಕಲ್ಪನೆಯು ಆಳುವ ವರ್ಗಗಳ ಇದರಿಂದ ಅಧಿಕಾರವನ್ನು ನಿರ್ವಹಿಸುತ್ತದೆ ಎಂದು ಸೂಚಿಸುತ್ತದೆ. ಫಸ್ಟ್ ಒನ್ ಸಾಂಸ್ಕೃತಿಕ ಪ್ರಾಬಲ್ಯದ ಮೂಲ ಅಧೀನ ವರ್ಗಗಳಿಂದ ಒಪ್ಪಿಗೆಯನ್ನು ಗೆಲ್ಲುವುದು. ಅದೇ ರೀತಿ 2ನೇದು ಕೇವಲ ಮಿಲಿಟರಿ ಪಡೆ, ಥರ್ಡ್ ಒನ್ ಧಾರ್ಮಿಕ ನಂಬಿಕೆಗಳನ್ನು ಕುಶಲತೆಯಿಂದ ನಡೆಸುವುದು, ಫೋರ್ತ್ ಒನ್ ಕಟ್ಟುನಿಟ್ಟಾದ ಕಾನೂನು ವ್ಯವಸ್ಥೆಗಳ ಮೇಲೆ ಅವಲಂಬಿತ ಮೂಲಕ ಅಂತ ತಿಳಿಸಬಹುದು. ಅದೇ ರೀತಿ 19ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದಂದ್ರಿ 19ನೇ ಪ್ರಶ್ನೆ ಸರಿಯಾದ ಉತ್ತರ ಫಸ್ಟ್ ಒನ್ ಸಾಂಸ್ಕೃತಿಕ ಪ್ರಾಬಲ್ಯದ ಮೂಲಕ 20 ಸಾಮಾಜಿಕ ಒಪ್ಪಂದದಲ್ಲಿ ರೋಸೋ ನಿಜವಾದ ಸ್ವಾತಂತ್ರ್ಯ ಎಂದು ಇದನ್ನು ಪ್ರತಿಪಾದಿಸುತ್ತಾನೆ. ಫಸ್ಟ್ ಒನ್ ಒಬ್ಬನು ತನಗಾಗಿ ಸೂಚಿಸಿದ ಕಾನೂನಿಗೆ ವಿಧೇಯತೆ, ಅದೇ ರೀತಿ ಸೆಕೆಂಡ್ ಒನ್ ಸಂಪೂರ್ಣ ವೈಯಕ್ತಿಕ ಸ್ವಾತಂತ್ರ್ಯ, ಥರ್ಡ್ ಒನ್ ಅನಿಯಂತ್ರಿತ ಸಾಮಾಜಿಕ ನಿಯಮಗಳು, ಫೋರ್ತ್ ಒನ್ ಎಲ್ಲ ಸರ್ಕಾರಗಳಿಂದ ಸ್ವಾತಂತ್ರ್ಯ. ಸರಿಯಾದ ಉತ್ತರ ಫಸ್ಟ್ ಒನ್ ಒಬ್ಬನು ತನಗಾಗಿ ಸೂಚಿಸಿದ ಕಾನೂನುಗಳನ್ನ ವಿಧೇಯತೆ ಎಂಬುದು ಸರಿಯಾದ ಉತ್ತರ. ಸಾಮಾಜಿಕ ಒಪ್ಪಂದದಲ್ಲಿ
ರೂಸೋ ನಿಜವಾದ ಸ್ವಾತಂತ್ರ್ಯ ಎಂದು ಇದನ್ನು ಪ್ರತಿಪಾದಿಸ್ತಾನೆ. ಯಾವುದಂದ್ರ ಒಬ್ಬನು ತನಗಾಗಿ ಸೂಚಿಸಿದ ಕಾನೂನಿಗೆ ವಿಧೇಯತೆ ಎಂಬುದನ್ನ ಅವರು ಸರಿಯಾದ ಉತ್ತರವನ್ನ ಸೂಚಿಸುತ್ತಾರ. ಅದೇ ರೀತಿ 21ನೆಯ ಪ್ರಶ್ನೆ, ಮೂಲಭೂತ ಮಾನವತಾವಾದಿಯ ಹಂತದಲ್ಲಿ ಅವರು ಇದನ್ನು ಪ್ರತಿಪಾದಿಸಿದವರು. ಫಸ್ಟ್ ಒನ್ ದ್ವಿಪಕ್ಷೀಯ ವ್ಯವಸ್ಥೆ, ಸೆಕೆಂಡ್ ಒನ್ ಏಕಪಕ್ಷೀಯ ವ್ಯವಸ್ಥೆ, ಅದೇ ರೀತಿ ಥರ್ಡ್ ಒನ್ ಪಕ್ಷರಹಿತ ವ್ಯವಸ್ಥೆ, ಫೋರ್ತ್ ಒನ್ ಬಹುಪಕ್ಷ ವ್ಯವಸ್ಥೆ. ಸರಿಯಾದ ಉತ್ತರ ಮೂರನೇ ಸರಿಯಾದ ಉತ್ತರ. ಯಾವ್ದಾರ ಪಕ್ಷರಹಿತ ವ್ಯವಸ್ಥೆಯನ್ನ ಅವರ ಪ್ರತಿಪಾದಿಸುತ್ತಾರೆ ಎಂಬುದನ್ನು ತಿಳಿಯಬಹುದು. ಮೂಲಭೂತ ಮಾನವತಾವಾದಿಯ ಹಂತದಲ್ಲಿ ಎಂ ಎನ್ ರಾಯ್ ಅವರ ಯಾವುದನ್ನು ಪ್ರತಿಪಾದಿಸ್ತಾರಂದ್ರ ಪಕ್ಷದ ರಹಿತ ವ್ಯವಸ್ಥೆಯನ್ನ ಪ್ರತಿಪಾದಿ. ಪ್ರಶ್ನೆ, ಅಮೆರಿಕನ್ ಫೆಡರೇಷನ್ ಕೆಳಗಿನ ಈ ವರ್ಗಕ್ಕೆ ಸೇರಿವೆ. ಫಸ್ಟ್ ಒನ್ ಮಾರ್ಬಲ್ ಕೇಕ್ ಫೆಡರೇಷನ್, ಸೆಕೆಂಡ್ ಒನ್ ಡ್ಯೂರರ್ ಫೆಡರೇಷನ್, ಥರ್ಡ್ ಒನ್ ಯುನಿಟೇರಿಯನ್ ಫೆಡರೇಷನ್, ಅದೇ ರೀತಿ ಫೋರ್ತ್ ಒನ್ ಸಹಕಾರ ಒಕ್ಕೂಟ. ಸರಿಯಾದ ಉತ್ತರ 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡನೇ ಸರಿಯಾದ ಉತ್ತರ. ಯಾವ್ದಾರ ಡ್ಯುಯಲ್ ಫೆಡರೇಷನ್, ಅಮೆರಿಕದ ಫೆಡರೇಷನ್ ಈ ಕೆಳಗಿನ ವರ್ಗಕ್ಕೆ ಸೇರಿದೆ. ಯಾವುದಂದ್ರ ಅದೇ ರೀತಿ 23ನೇ ಪ್ರಶ್ನೆ, ಕೆಳಗೆ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎ ಎಂದು, ಇನ್ನೊಂದನ್ನ ಕಾರಣ ಆರ್ ಎಂದು ಹೆಸರಿಡಲಾಗಿದೆ. ಎ ಮತ್ತು ಕಾರಣ ಆರ್ ಎಂದು ಹೆಸರಿಡಲಾಗಿದೆ. ಅದೇ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎಂಬ ಎರಡು ನಿಯಮಗಳ ತಕ್ಕಂತೆ ನೋಡಿ ನೀಡಬೇಕ್ರಿ. ಪ್ರತಿಪಾದನೆ ಎ, ರಾಜ್ಯವು ದೇವರ ಕೈ ಕೆಲಸವಲ್ಲ ಅಥವಾ ಉನ್ನತ ಬೌದ್ಧಿಕ ಅಥವಾ ಸಂಪ್ರದಾಯಗಳ ಸೃಷ್ಟಿ ಅಥವಾ ಕುಟುಂಬದ ವಿಸ್ತರಣೆಯಲ್ಲ. ಕಾರಣ ಆರ್, ರಾಜ್ಯವು ನೈಸರ್ಗಿಕ ಬೆಳವಣಿಗೆಯ ಸಂಸ್ಥೆಯಾಗಿದೆ. ಮೇಲಿನ ಎರಡು ಹೇಳಿಕೆಗಳನ್ನು ಸಂದರ್ಭದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಎ, ಫಸ್ಟ್ ಒನ್ ಎ ಮತ್ತು ಆರ್ ಎರಡೂ ಸರಿ, ಆರ್ ಮತ್ತು ಎನ ಸರಿಯಾದ ವಿವರಣೆ. ಸೆಕೆಂಡ್ ಒನ್ ಎ ಮತ್ತು ಆರ್ ಎರಡೂ ಸರಿ ಆದರೆ ಆರ್ ಮತ್ತು ಎನ ಸರಿಯಾದ ವಿವರಣೆ ಅಲ್ಲ. 3 ಎ ಸರಿ ಆದರೆ ಆರ್ ಸರಿಯಲ್ಲ. ಫೋರ್ತ್ ಒನ್ ಎ ತಪ್ಪು ಆದರೆ ಆರ್ ಸರಿ. ಸರಿಯಾದ ಉತ್ತರ 23ನೇ ಪ್ರಶ್ನೆ ಸರಿಯಾದ ಉತ್ತರ ಫಸ್ಟ್ ಒನ್ ಆರ್ ಮತ್ತು ಎ ಸರಿಯಾಗಿವೆ ಆದರೆ ಅದೇ ರೀತಿ ಮುಂದಿನ ಪ್ರಶ್ನೆ 24 ಒಳಗೊಂಡ ಸತ್ಯಾಗ್ರಹದ ಮೂಲಕ ನೀವು ಜಗತ್ತನ್ನು ನಿಮ್ಮ ಪಾದಗಳಿಗೆ ತರುತ್ತೀರಿ. ಇದನ್ನು ಯಾರು ಹೇಳಿದರು? ಫಸ್ಟ್ ಒನ್ ವಿನೋಬಾ ಭಾವೆ, ಸೆಕೆಂಡ್ ಮಹಾತ್ಮ ಗಾಂಧೀಜಿ, ಥರ್ಡ್ ಒನ್ ಜಯಪ್ರಕಾಶ್ ನಾರಾಯಣ್, ಫೋರ್ತ್ ಒನ್ ಬಾಬಾ ಆಮ್ಟೆ. ಸರಿಯಾದ ಉತ್ತರ ಯಾವ್ದು ಯಾರು ಹೇಳ್ತಾರ ಅಂದ್ರೆ ಮಹಾತ್ಮ ಗಾಂಧೀಜಿಯವರ ಈ ನಿಯಮನ ಹೇಳ್ತಾರ. ಅಹಿಂಸೆಯನ್ನೊಳಗೊಂಡ ಸತ್ಯಾಗ್ರಹದ ಮೂಲಕ ನೀವು ಜಗತ್ತನ್ನು ನಿಮ್ಮ ಪಾದಗಳಿಗೆ ತರುತ್ತೀರಿ. ಇದನ್ನು ಹೇಳಿದವರು ಯಾರಂದ್ರ ಮಹಾತ್ಮ ಗಾಂಧೀಜಿಯವರ ಈ ನಿಯಮನ ಹೇಳಿದರು. ತದನಂತರ 25ನೇ ಪ್ರಶ್ನೆ, ಮಾರ್ಕ್ಸ್, ಗಾಂಧಿ ಅಂಡ್ ಸೋಷಿಯಲಿಸ್ಟ್ ಪುಸ್ತಕ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಬಿ ಆರ್ ಅಂಬೇಡ್ಕರ್, ಸೆಕೆಂಡ್ ಒನ್ ಜಯಪ್ರಕಾಶ್ ನಾರಾಯಣ್, ಥರ್ಡ್ ಒನ್ ರಾಮ್ ಮನೋಹರ್ ಲೋಹಿಯಾ, ಫೋರ್ತ್ ಒನ್ JL ನೆಹರು. ಸರಿಯಾದ ಉತ್ತರ 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವಾಗಿದ್ದಾರೆ ರಾಮ್ ಮನೋಹರ್ ಅಂಡ್ ಸೋಷಿಯಲಿಸ್ಟ್ ಎಂಬುದನ್ನು ತಿಳಿಯಬಹುದ್ರಿ. 26ನೇ ಪ್ರಶ್ನೆ, ಬುದ್ಧ ಎಂದರೆ? ಫಸ್ಟ್ ಒನ್ ಜ್ಞಾನೋದಯ ಹೊಂದಿದ್ದವರು, ಸೆಕೆಂಡ್ ಒನ್ ಪ್ರತಿಪಾದವಂತ, ಥರ್ಡ್ ಒನ್ ಶಕ್ತಿಶಾಲಿ, ಫೋರ್ತ್ ಒನ್ ಧಾರ್ಮಿಕ ಬೋಧಕ. ಸರಿಯಾದ ಉತ್ತರ 26ನೇ ಪ್ರಶ್ನೆಗೆ ಇದ್ದವರು. ಅದೇ ರೀತಿ 27 ಸಾವಿತ್ರಿಯ ಲೇಖಕರು ಯಾರು? ಫಸ್ಟ್ ಒನ್ MN ರಾಯ್, ಸೆಕೆಂಡ್ ಮಹಾತ್ಮ ಗಾಂಧೀಜಿ, ಥರ್ಡ್ ಒನ್ ರವೀಂದ್ರನಾಥ್ ಟ್ಯಾಗೋರ್, ಫೋರ್ತ್ ಒನ್ ಅರವಿಂದ್ ಘೋಷ್. ಸರಿಯಾದ ಉತ್ತರ ಯಾವುದಂದ್ರ ಅರವಿಂದ್ ಘೋಷ್ ಅವರ ಸಾವಿತ್ರಿಯ ಲೇಖಕರು ಅರಬಿಂದೋ ಘೋಷ್ ಅವರ ಆಗಿದ್ದಾರೆ.
ಅದೇ ರೀತಿ 28ನೇ ಪ್ರಶ್ನೆ, ಯಾವ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತವು ರಾಜ್ಯಗಳು ಮತ್ತು ಇತರ ಕಾರ್ಯಗಳಲ್ಲಿ ಭಾಗಿಗಳ ಕಾರ್ಯತಂತ್ರದ ನಡವಳಿಕೆ ಮತ್ತು ಫಲಿತಾಂಶಗಳನ್ನು ವಿವರಿಸಲು ಔಪಚಾರಿಕ ಮಾದರಿಯನ್ನು ಮತ್ತು ಆಟದ ಸಿದ್ಧಾಂತವನ್ನು ಬಳಸುತ್ತದೆ? ಫಸ್ಟ್ ಒನ್ ಲಿಬರಲ್ ಇಂಟರ್ನ್ಯಾಷನಲಿಸ್ಟಮ್, ಸೆಕೆಂಡ್ ಒನ್ ರಚನಾತ್ಮಕತೆ, ಥರ್ಡ್ ಒನ್ ವಾಸ್ತವಿಕತೆ, ಫೋರ್ತ್ ಒನ್ ತರ್ಕಬದ್ಧ. ಯಾವ್ದಂದ್ರ ಲಿಬ್ಲರ್ ನಿಯಮ ಸರಿಯಾಗಿದೆ. ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸಲು ಪೆರಿಯಾರ್ ಆರಂಭಿಸಿದ ಚಳುವಳಿ ಹೆಸರು ಏನು? ಫಸ್ಟ್ ಒನ್ ಲಿಂಗ ಚಳುವಳಿ, ಸೆಕೆಂಡ್ ಒನ್ ದ್ರಾವಿಡ ಚಳುವಳಿ, ಥರ್ಡ್ ಒನ್ ಸ್ವಾಭಿಮಾನ ಚಳುವಳಿ, ಫೋರ್ತ್ ಒನ್ ಸಮಾನತೆಯ ಚಳುವಳಿ. ಸರಿಯಾದ ಉತ್ತರ ಯಾವ್ದಕ್ಕಂದ್ರ ಸ್ವಾಭಿಮಾನ ಚಳುವಳಿ. ಸಾಮಾನ್ಯ ಅಸಮಾನತೆಯನ್ನು ಹೋಗಲಾಡಿಸಲು ಪೆರಿಯಾರ್ ಅವರು ಸ್ವಾಭಿಮಾನ ಚಳುವಳಿಯನ್ನು ಹೆಸರಿಸಿದರು ಎಂಬುದನ್ನು ತಿಳಿಯಬಹುದು. ಅದೇ ರೀತಿ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿರಿ. ರಾಜ್ ಅವಲಂಬಿಸಿರುವುದು ಕೇಳಿದಾರ? ಸೆಕೆಂಡ್ ಒನ್ ಡಿಸ್ರೇಲಿಯಾ ಇಂಗ್ಲೆಂಡ್, ಥರ್ಡ್ ಒನ್ ಲಿಕ್ನರ್ USA, ಫೋರ್ತ್ ಒನ್ ಬಿಸ್ಮಾರ್ಕ್ ಜರ್ಮನಿ, ಮ್ಯಾಜಿನಿಯಾ ಇಟಲಿ. ಸರಿಯಾದ ಉತ್ತರ ಫಸ್ಟ್ ಒನ್ ಸರಿಯಾದ ಉತ್ತರ. ಅದೇ ರೀತಿ 31ನೆಯ ಪ್ರಶ್ನೆ, ರಾಜ್ಯ ಮತ್ತು ನಾಗರಿಕ ಸಮಾಜದ ನಡುವಿನ ಸಮಕಾಲೀನ ಸಂಬಂಧದ ಮೇಲೆ ಪೌರತ್ವದ ಅರ್ಥಪೂರ್ಣ ಪರೀಕ್ಷೆಯನ್ನು ನಿರ್ಮಿಸುವಲ್ಲಿ ಅಂತರ್ಗತ ತೊಂದರೆಗಳನ್ನು ಮಾರ್ಕ್ಸ್ ಮೊದಲು ಗುರುತಿಸಿದ ತನ್ನ ಕೃತಿ ಯಾವುದು ಕೇಳಾರ? ಫಸ್ಟ್ ಒನ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ಸೆಕೆಂಡ್ ಒನ್ ದಾಸ್ ಕ್ಯಾಪಿಟಲ್, ಥರ್ಡ್ ಒನ್ ಆ್ಯಂಡ್ ದಿ ಜೂವಿಸ್ಟ್ ಕ್ವೆಶ್ಚನ್, ಫೋರ್ತ್ ಒನ್ ದಿ ಜರ್ಮನ್ ಐಡಿಯಾಲಜಿ. ಸರಿಯಾದ ಉತ್ತರ 31ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 4 ದಿ ಜರ್ಮನ್ ಐಡಿಯಾಲಜಿಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎ ಎಂದು, ಇನ್ನೊಂದನ್ನು ಕಾರಣ ಆರ್ ಎಂದು ಹೆಸರಿಡಲಾಗಿದೆ. ಅದೇ ರೀತಿ ಪ್ರತಿಪಾದನೆ ಎ ಒತ್ತಡ ಗುಂಪುಗಳ ನೇರ ಮತ್ತು ಪರೋಕ್ಷ ವಿಧಾನಗಳ ಮೂಲಕ ರಾಜಕೀಯ ಮತ್ತು ನೀತಿ ಮಾಡುವ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದೆ. ಅದೇ ರೀತಿ ಕಾರಣ ಏನು ಕೊಟ್ಟಾರಂದ್ರ, ಅವರು ತಮ್ಮ ಗುರಿಗಳನ್ನು ಸಾಧಿಸಲು ಅಧಿಕಾರಕ್ಕೆ ಬರಲು ಬಯಸುತ್ತಾರೆ. ಮೇಲಿನ ಎರಡು ಹೇಳಿಕೆ ಸಂದರ್ಭದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಎಂಬುದನ್ನು ತಿಳಿಸಿರಿ ಅಂತ ಹೇಳಿದ್ದಾರ. ಫಸ್ಟ್ ಒನ್ ಎ ಮತ್ತು ಆರ್ ಎರಡೂ ಪ್ರತ್ಯೇಕವಾಗಿ ಸರಿ ಮತ್ತು ಆರ್ ಮತ್ತು ಎ ನ ಸರಿಯಾದ ವಿವರಣೆಯಾಗಿದೆ. ಇಲ್ಲಿ ಪ್ರಶ್ನೆ ಏನು ಕೊಟ್ಟಾರ, ಎ ಮತ್ತು ಆರ್ ಎರಡೂ ಪ್ರತ್ಯೇಕವಾಗಿ ಸರಿ ಅದಾವ ಮತ್ತು ಆರ್ ಮತ್ತು ಎ ಸರಿಯಾದ ವಿವರಣೆಯಾಗಿದೆ ಕೊಟ್ಟಾರ. ಅದೇ ರೀತಿ ಸೆಕೆಂಡ್ ಒನ್ ಆರ್ ಮತ್ತು ಎ ಎರಡೂ ಪ್ರತ್ಯೇಕವಾಗಿ ಸರಿ, ಆದರೆ ಆರ್ ಮತ್ತು ಎ ಸರಿಯಾದ. ಮೂವತ್ತೆರಡನೇ ಪ್ರಶ್ನೆ ಅದ ಕ್ವಶನ್ ಪೇಪರ್ ಮಿಸ್ ಪ್ರಿಂಟ್ ಆಗೈತ್ರಿ. ಇಲ್ಲಿ 33ನೇ ಪ್ರಶ್ನೆ ಆಗಿದೆ. 32ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದಂದ್ರೆ 3ನೇ ಸರಿಯಾದ ಉತ್ತರ ಆಗ್ತದೆ. ಎ ಸರಿ ಆದರೆ ಆರ್ ತಪ್ಪು ಎಂಬ ನಿಯಮ ಅಲ್ಲಿ ಸರಿ ಆಗ್ತದೆ. ಅದೇ ರೀತಿ 33ನೇ ಸರಿಯಾದ ಉತ್ತರ ಯಾವ್ದು? ಸರಿಯಾದ ಉತ್ತರ ಇದಾಗ್ತದ. ಕ್ವಶನ್ ಏನೈತೆ ನಾವು ನೋಡಿಲ್ಲ, ಅಂದ್ರೆ ನನಗೆ ಫ್ರೀಜ್ ಆಗಿದ್ರಿ ಕಾಣುವ ಹತ್ರ ಅದ. ನೀವು ಇನ್ನೊಂದು ಬೇರೆ ಕ್ವಶನ್ ಪೇಪರ್ ನೋಡ್ಕೊರಿ. ಅದೇ ರೀತಿ ಮುಂದುವರಿನ್ರಿ, ಯಾಕಂದ್ರೆ 34ನೇ ಪ್ರಶ್ನೆ ನೋಡ್ರಿ. ಆರ್ಥಿಕ ಬೆಳವಣಿಗೆ ಇದರಲ್ಲಿ ಸಂಭವಿಸುತ್ತದೆ ಎಂದು ಪ್ರತಿಪಾದಿಸುತ್ತದೆ. ಫಸ್ಟ್ ಒನ್ ಎ 3 ಮೂಲ ಹಂತಗಳು, 2 4 ಮೂಲ ಹಂತಗಳು, 6 ಮೂಲ ಹಂತಗಳು. ರೊಸ್ಟೋ ಮಾದರಿ ಹಂತದ ಬೆಳವಣಿಗೆಯ ಇದರಲ್ಲಿ ಸಂಭವನೀಯತೆ ಎಂದು ಪ್ರತಿಪಾದಿಸಿದ್ದಾರೆ. ಇದರೊಳಗೆ ಎಷ್ಟದಾವ ಅಂದ್ರೆ ರೊಸ್ಟೋರ 5 ಮೂಲ ಹಂತಗಳನ್ನು ಇಲ್ಲಿ ನಾವು ನೋಡಿಕೊಳ್ಳಬಹುದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ರಿ, 35ನೆಯ ಪ್ರಶ್ನೆ. ಕಾರ್ಡೋಸೋ ಅವರ ಅರ್ಥ ಡಿಪೆಂಡೆಂಟ್
ಮತ್ತು ಡೆವಲಪ್ಮೆಂಟ್ ಇರಬಹುದೆಂದು ವಾದಿಸಲು ಯಾವ ದೇಶವನ್ನು ಬಳಸಿದರು? ಫಸ್ಟ್ ಒನ್ ಮೆಕ್ಸಿಕೋ, ಸೆಕೆಂಡ್ ಒನ್ ಬ್ರೆಜಿಲ್, ಥರ್ಡ್ ಒನ್ ಆಸ್ಟ್ರೇಲಿಯಾ, ಫೋರ್ತ್ ಒನ್ ಇಟಲಿ. ಸರಿಯಾದ ಉತ್ತರ ಯಾವುದಂದ್ರ 35ನೇ ಪ್ರಶ್ನೆ ಸರಿಯಾದ ಉತ್ತರ. ಎರಡನೇ ಸರಿ ಯಾವುದಂದ್ರ 6ನೇ ಪ್ರಶ್ನೆ ಇನ್ಪುಟ್ ಔಟ್ಪುಟ್ ಮತ್ತು ಫೀಡ್ಬ್ಯಾಕ್ ಪರಿಕಲ್ಪನೆಯನ್ನು ಇದರೊಂದಿಗೆ ಸಂಬಂಧ ಹೊಂದಿದೆ. ಇನ್ಪುಟ್ ಅಂಡ್ ಔಟ್ಪುಟ್ ಫೀಡ್ಬ್ಯಾಕ್ ಪರಿಕಲ್ಪನೆಯನ್ನು ಇದರೊಂದಿಗೆ ಸಂಬಂಧ ಹೊಂದಿದೆ. ಇದರೊಳಗೆ ಸಂಬಂಧ ಹೊಂದಿದೆ ನೋಡ್ಬರಿ. ಅದೇ ರೀತಿ ಫಸ್ಟ್ ಒನ್ ನಿರ್ಧಾರ ತೆಗೆದುಕೊಳ್ಳುವ ವಿಧಾನ, ಸೆಕೆಂಡ್ ಒನ್ ರಚನಾತ್ಮಕ, ಅದೇ ರೀತಿ ಕ್ರಿಯಾತ್ಮಕ ವಿಧಾನವಾಗಿದೆ. ಥರ್ಡ್ ಒನ್ ಸಿಸ್ಟಮ್ ಪ್ಯಾರಾಡಿಕಮ್, ಫೋರ್ತ್ ಒನ್ ಸವರ್ಣದ ಸಿದ್ಧಾಂತ. ಸರಿಯಾದ ಉತ್ತರ ಯಾವ್ದಾಕಂದ್ರ ಮೂರನೇ ಸರಿಯಾದ ಸಿಸ್ಟಮ್ ಪ್ಯಾರಾಡಿಕಮ್ ನಿಯಮ ಏನಾಗಿರ್ತದೆ ಅಂತ ತಿಳಿಬಹುದು. ಅದೇ ರೀತಿ ದೃಷ್ಟಿಕೋನ ಮಾದರಿಯ ವಿತರಣೆ ಇದನ್ನು ತೋರಿಸುತ್ತದೆ. ಫಸ್ಟ್ ಒನ್ ರಾಜಕೀಯ ಸಾಮಾಜೀಕರಣ, ಸೆಕೆಂಡ್ ಒನ್ ರಾಜಕೀಯ ಸಾಂಸ್ಕೃತಿಕ, ಥರ್ಡ್ ಒನ್ ರಾಜಕೀಯ ಭಾಗವಹಿಸುವಿಕೆ, ಅದೇ ರೀತಿ ಫೋರ್ತ್ ಒನ್ ರಾಜಕೀಯ ಅಭಿವೃದ್ಧಿಯನ್ನ ತಿಳಿಸ್ತದ. ಸರಿಯಾದ ಉತ್ತರ 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡನೆಯ ಸರಿಯಾದ ಉತ್ತರ ಯಾವ್ದಾರ ರಾಜಕೀಯ ಸಂಸ್ಕೃತಿಯನ್ನ ದೃಷ್ಟಿಕೋನದ ಮಾದರಿಯಲ್ಲಿ ವಿತರಣೆಯನ್ನು ಇದನ್ನು ತೋರಿಸುತ್ತದೆ ಎಂಬುದು ಯಾವುದು? ಅಲ್ಮಂಡ್ ಪ್ರಕಾರ ಅವರ ರಾಜಕೀಯ ವ್ಯವಸ್ಥೆ ಇನ್ಪುಟ್ ಕಾರ್ಯವಲ್ಲ. ಫಸ್ಟ್ ಒನ್ ರಾಜಕೀಯ ಸವಣ, ಸೆಕೆಂಡ್ ಒನ್ ಆಸಕ್ತಿಯ ಅಭಿವೃದ್ಧಿ, ಥರ್ಡ್ ಒನ್ ಆಸಕ್ತಿಯ ಒಟ್ಟು ಗೂಡಿಸುವಿಕೆ, ಫೋರ್ತ್ ಒನ್ ನಿಯಮ ತೀರ್ಪು. ಸರಿಯಾದ ಉತ್ತರ ಇರ್ತದ. ಅಲ್ಮಂಡ್ ಅವರ ಪ್ರಕಾರ ರಾಜಕೀಯ ವ್ಯವಸ್ಥೆ ಇನ್ಪುಟ್ ಕಾರ್ಯವಲ್ಲ, ಯಾವುದಂದ್ರ ನಿಯಮ ತೀರ್ಪನ್ನು ಹೇಳ್ತದ. ಅದೇ ರೀತಿ 39ನೆಯ ಪ್ರಶ್ನೆ ಎಲೆಟ್ಗಳ ಸಿದ್ಧಾಂತವನ್ನು ವಿವರಿಸುವಲ್ಲಿ ರಾಜಕೀಯ ಸೂತ್ರದ ಪರಿಕಲ್ಪನೆಯನ್ನು ಇವರು ಪ್ರತಿಪಾದಿಸಿದರು. ಫಸ್ಟ್ ಒನ್ ವಿಲ್ಫ್ರೆಡೋ ಪ್ಯಾರೆಟೋ, ಸೆಕೆಂಡ್ ಒನ್ ಗ್ಯಾಟಾನೋ ಮೋಸ್ಕಾ, ಅದೇ ರೀತಿ ಥರ್ಡ್ ಒನ್ ಜೇಮ್ಸ್, ಫೋರ್ತ್ ಒನ್ ರಾಬರ್ಟ್ ಮೈಕ್ಸ್ವೆಲ್. ಅದೇ ರೀತಿ ಸರಿಯಾದ ಉತ್ತರ ಯಾವುದಂದ್ರ 39ನೇ ಪ್ರಶ್ನೆ ಎರಡನೇ ಸರಿಯಾದ ಉತ್ತರ ಯಾವ್ದಾರ ಮೋಸ್ಕಾ, ಗ್ಯಾಟಾನೋ ಮೋಸ್ಕಾ. ಅದೇ ರೀತಿ 40ನೆಯ ಪ್ರಶ್ನೆ ಬ್ರಿಟನ್ ಛಾಯಾ ಸಚಿವ ಸಂಪುಟ ಪದವು ಇದನ್ನು ಉಲ್ಲೇಖಿಸುತ್ತದೆ. ಫಸ್ಟ್ ಒನ್ ರಚನೆಯ ಹಂತದಲ್ಲಿರುವ ಸಚಿವ ಸಂಪುಟ, ಸೆಕೆಂಡ್ ಕ್ಯಾಬಿನೆಟ್ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುವ ಕ್ಯಾಬಿನೆಟ್ ಸಮಿತಿ, ಥರ್ಡ್ ಒನ್ ನಿಯೋಜಿತ ಪಾತ್ರಗಳೊಂದಿಗೆ ವಿರೋಧ ಪಕ್ಷಗಳ ಸದಸ್ಯರ ಗುಂಪು, ಫೋರ್ತ್ ಒನ್ ಸಚಿವ ಸಂಪುಟಕ್ಕೆ ಸಲಹೆ ನೀಡುತ್ತಿರುವ ಬುದ್ಧಿಜೀವಿಗಳ ತಂಡ. ಸರಿಯಾದ ಉತ್ತರ 40ನೇ ಗಳೊಂದಿಗೆ ವಿರೋಧ. ಅದೇ ರೀತಿ 41ನೆಯ ಪ್ರಶ್ನೆ ಅರಾಜಕತೆ ಒಂದು ಸಾಮಾಜಿಕ ರಚನೆಯಾಗಿದೆ ಮತ್ತು ಅರಾಜಕತೆಗೆ ಆಪಾದಿತ ಅರ್ಥವು ರಾಜ್ಯದ ಕ್ರಿಯೆಗಳನ್ನು ರೂಪಿಸುತ್ತದೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತದಲ್ಲಿ ಯಾವ ಸಿದ್ಧಾಂತವು ಈ ವಿಚಾರಗಳನ್ನು ಪ್ರಚಾರ ಮಾಡ್ತದ ಅಂತ ತಿಳಿಸಿದ್ದಾರೆ. ಅದೇ ರೀತಿ ಫಸ್ಟ್ ಒನ್ ರಚನಾತ್ಮಕ ವಾಸ್ತವಿಕತೆ, ಸೆಕೆಂಡ್ ಒನ್ ರಚನಾತ್ಮಕತೆ, ಥರ್ಡ್ ಒನ್ ಇಂಗ್ಲಿಷ್ ಸ್ಕೂಲ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ ಥಿಯರಿ, ಫೋರ್ತ್ ಒನ್ ಲಿಬರಲ್ ಇಂಟರ್ನ್ಯಾಷನಲಿಸಮ್. ಸರಿಯಾದ ಉತ್ತರ ಯಾವ್ದಾರ 41ನೆಯ ಪ್ರಶ್ನೆ ರಚನಾತ್ಮಕತೆ. ನೆಕ್ಸ್ಟ್ ಒನ್ ಕ್ವಶನ್ ರೀ 42ನೆಯ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಮಾರ್ಕ್ಸವಾದಿ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತವನ್ನು ಪ್ರಮುಖ ಊಹೆಯಲ್ಲ? ಫಸ್ಟ್ ಒನ್ ಅಂತಾರಾಷ್ಟ್ರೀಯ ವ್ಯವಸ್ಥೆಯು ವರ್ಗಗಳ ನಡುವಿನ ಸಂಘರ್ಷದಿಂದ ನಿರೂಪಿಸಲ್ಪಟ್ಟಿದೆ. ಸೆಕೆಂಡ್ ಒನ್ ರಾಜ್ಯವು ಆಳುವ ವರ್ಗದ ಸಾಧನವಾಗಿದೆ. ಥರ್ಡ್ ಒನ್ ಬಂಡವಾಳಶಾಹಿಯು ಅಂತರ್ಗತವಾದಿ ಅಸ್ಥಿರವಾಗಿದೆ ಮತ್ತು ಬಿಕ್ಕಟ್ಟಿನ ಒಳಗೊಂಡಿದೆ. ಫೋರ್ತ್ ಒನ್ ರಾಜ್ಯಗಳು ಅಧಿಕಾರ ಮತ್ತು ಸ್ವಹಿತಾಸಕ್ತಿಯಿಂದ ಪ್ರೇರಿತವಾಗಿವೆ. ಸರಿಯಾದ ಉತ್ತರ 42 ರಾಜ್ಯ ಸ್ವಹಿತಾಸಕ್ತಿಯಿಂದ ಪ್ರೇರಿತವಾಗಿರುತ್ತದೆ. ಅದೇ ರೀತಿ 43ನೆಯ ಪ್ರಶ್ನೆ 2023 ಪ್ರಧಾನಿ ಮೋದಿ ಅವರ US ರಾಜ್ಯ
ಪ್ರವಾಸದ ಸಮಯದಲ್ಲಿ ಭಾರತ ಮತ್ತು USA ಹಲವಾರು ಒಪ್ಪಂದಗಳ ಸಹಿ ಹಾಕಿದವು. ಅವುಗಳೆಂದರೆ ಫಸ್ಟ್ ಒನ್ ನಿರ್ಣಾಯಕ ತಂತ್ರಜ್ಞಾನಗಳ ಕ್ಷೇತ್ರಗಳಲ್ಲಿ ಸಹಕಾರ, ಸೆಕೆಂಡ್ ಒನ್ ಇಂಡೋ-US ಬಾಹ್ಯಾಕಾಶ ಸಹಕಾರದ ಒಪ್ಪಂದ, ಸಿ ಇಂಧನ ಸಹಕಾರ ಒಪ್ಪಂದ, ಡಿ ಇಂಡೋ-US ಪರಮಾಣು ಸಹಕಾರ. ಸರಿಯಾದ ಉತ್ತರನ ಆಯ್ಕೆ ಮಾಡ್ರಿ ಅಂತ ಹೇಳ್ಯಾರ. ಫಸ್ಟ್ ಒನ್ ಎ ಮತ್ತು ಬಿ ಸರಿಯಾಗಿದೆ. ಸೆಕೆಂಡ್ ಒನ್ ಎ ಮತ್ತು ಡಿ ಸರಿಯಾಗಿವೆ. ಥರ್ಡ್ ಒನ್ ಎ ಬಿ ಮತ್ತು ಸಿ ಸರಿಯಾಗಿವೆ. ಫೋರ್ತ್ ಒನ್ ಎ ಸಿ ಮತ್ತು ಡಿ ಸರಿಯಾಗಿವೆ. ಸರಿಯಾದ ಉತ್ತರ 43ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3ನೇದ್ರಿ ಎ ಬಿ ಮತ್ತು ಸಿ ಸರಿಯಾಗಿವೆ. ಎ ಬಿ ಮತ್ತು ಸಿ ಸರಿಯಾಗಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. 4ನೇ ಪ್ರಶ್ನೆ, ಉಕ್ರೇನ್ನಿಂದ ಆಹಾರ ಧಾನ್ಯಗಳ ಅಡೆತಡೆ ಇಲ್ಲದ ಹರಿವನ್ನು ಏನ್ ಮಾಡ್ತಾರ ಮಾಡಿಕೊಂಡಲು ಟರ್ಕಿಯ ನಡುವೆ ಮಧ್ಯಸ್ಥಿಕೆ ವಹಿಸಿದ ಒಪ್ಪಂದವನ್ನು ಹೆಸರಿಸಿ ಅಂತ ಹೇಳಿದಾರ. ಫಸ್ಟ್ ಒನ್ ಕ್ಯಾಸ್ಪಿಯನ್ ಸಾಗರ ಧಾನ್ಯಗಳ ಒಪ್ಪಂದ. ಥರ್ಡ್ ಒನ್ ಆಹಾರ ಕಾರ್ಯಕ್ರಮಕ್ಕಾಗಿ ಧಾನ್ಯಗಳ ವ್ಯವಹಾರ. ಸರಿಯಾದ ಉತ್ತರ 44ನೇ. ಕಪ್ಪು ಆಹಾರ ಧಾನ್ಯಗಳ ಅಡೆತಡೆ ಇಲ್ಲದ ಹರಿವನ್ನು ಅಣಿವು ಮಾಡಿಕೊಳ್ಳಲು ಆಗಬೇಕಾದ ಉಕ್ರೇನ್ ವಿಶ್ವಸಂಸ್ಥೆಯ ರಷ್ಯಾ ಮತ್ತು ಟರ್ಕಿಯ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸಿದ ಒಪ್ಪಂದವನ್ನು ಹೆಸರು ಯಾವುದಂದ್ರ 25ನೇ ಪ್ರಶ್ನೆ, ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಪ್ರತಿಪಾದನೆ ಎ, ಸಾಮೂಹಿಕ ಭದ್ರತೆಯು ಅಂತಾರಾಷ್ಟ್ರೀಯ ವ್ಯವಸ್ಥೆಯ ಸ್ಥಿರತೆಗೆ ಕಾರಣವಾಗುತ್ತದ. ಕಾರಣ ಆ ರಾಜ್ಯಗಳ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರಗಳನ್ನು ವಹಿಸ್ತದ. ಅದೇ ರೀತಿ ಅಲ್ಲಿ ಕೋಡ್ಗಳನ್ನು ಕೊಟ್ಟಾರ, ಆ ಕೋಡ್ಗಳ ಮೂಲಕ ಸರಿಯಾದ ಉತ್ತರ ಬರೀರಿ ಅಂತ ಹೇಳಿದ್ದಾರೆ. ಫಸ್ಟ್ ಒನ್ ಎ ಮತ್ತು ಆರ್ ಇವೆರಡೂ ಸರಿ ಮತ್ತು ಆರ್ ಎಂಬುದು ಎನ ಸರಿಯಾದ ವಿವರಣೆಯಾಗಿದೆ. ಸೆಕೆಂಡ್ ಒನ್ ಎ ಮತ್ತು ಆರ್ ಎರಡೂ ಸರಿಯಾಗಿದೆ, ಆದರೆ ಆರ್ ಮತ್ತು ಎನ ಸರಿಯಾದ ವಿವರಣೆಯಲ್ಲ. ಥರ್ಡ್ ಒನ್ ಎ ಸರಿ ಆದರೆ ಆರ್ ತಪ್ಪು, 4 ಎ ತಪ್ಪು ಆದರೆ ಆರ್ ಸರಿ. ಉತ್ತರ ಯಾವ್ದಾಕತ್ತೆ ಅಂದ್ರ ಫಸ್ಟ್ ಒನ್ ಆಗ್ತದ. ಎ ಮತ್ತು ಆರ್ ಎರಡೂ ಸರಿ ಆದರೆ ಆರ್ ಮತ್ತು ಎನ ಸರಿಯಾದ ವಿವರಣೆಯಾಗಿದೆ ಎಂಬುದನ್ನ ಇಲ್ಲಿ ತಿಳಿದುಕೊಳ್ಳಬಹುದು. ಸರಿಯಾದ ಉತ್ತರ ಯಾವ್ದಾಕಂದ್ರೆ ಫಸ್ಟ್ ಒನ್ ಸರಿಯಾದ ಉತ್ತರ ಆಗ್ತದ. ಅದೇ ರೀತಿ 46ನೇ ಪ್ರಶ್ನೆಯನ್ನು ನಾವು ಮುಂದುವರಿದಾಗ 2023ರ ಆಗಸ್ಟ್ 2022 ಮತ್ತು 24ರಲ್ಲಿ ನಡೆದ 15ನೇ ಬ್ರಿಕ್ಸ್ ಶೃಂಗಸಭೆಯ ವಿಷಯ ಯಾವುದು? ಸರಿಯಾದ ಉತ್ತರವನ್ನು ಆರಿಸಿ. ಫಸ್ಟ್ ಒನ್ ಜಾಗತಿಕ ಸುಸ್ಥಿರತೆಗಾಗಿ ಬ್ರಿಕ್ಸ್ನ ಪಾಲುದಾರಿಕೆ. ಸೆಕೆಂಡ್ ಒನ್ ಜಾಗತಿಕ ಭದ್ರತೆಗಾಗಿ ಬ್ರಿಕ್ಸ್ ಪಾಲುದಾರಿಕೆ. ಥರ್ಡ್ ಒನ್ ಪರಸ್ಪರ ವೇಗವರ್ಧಿತ ಬೆಳವಣಿಗೆಯ ಬ್ರಿಕ್ಸ್ ಪಾಲುದಾರಿಕೆ. ಫೋರ್ತ್ ಒನ್ ಪರಸ್ಪರ ಹಂಚಿಕೊಂಡ ಭವಿಷ್ಯಕ್ಕಾಗಿ ಬ್ರಿಕ್ಸ್ ಪಾಲುದಾರಿಕೆ. 46ನೇ ಪ್ರಶ್ನೆಗೆ ಸರಿಯಾದ ಪರಸ್ಪರ ವೇಗವರ್ಧಿತ ಬೆಳವಣಿಗೆಗೆ ಬ್ರಿಕ್ಸ್ನ ಪಾಲುದಾರಿಕೆಯನ್ನ ಇಲ್ಲಿ ಕಂಡುಬರ್ತದ. ಅದೇ ರೀತಿ 47ನೇ ಪ್ರಶ್ನೆ, ಭೌಗೋಳಿಕತೆಯನ್ನು ತಿಳಿದಿದ್ದರೆ ನೀವು ಅದರ ವಿದೇಶಾಂಗ ನೀತಿಯನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಊಹಿಸಿಕೊಳ್ಳಬಹುದು ಎಂದು ಯಾರು ಹೇಳ್ತಾರ? ಫಸ್ಟ್ ಒನ್ ರುಡಾಲ್ಡ್ ಕೆಜೆಲೆನ್. ಸೆಕೆಂಡ್ ಒನ್ ರಾಬರ್ಟ್ ಸ್ಟಾರ್ಕ್ಸ್. ಅದೇ ರೀತಿ ಥರ್ಡ್ ಒನ್ ನೆಪೋಲಿಯನ್ ಬೋನಾಪಾರ್ಟ್. ಫೋರ್ತ್ ಸನ್ ಟೂಸ್. ಸರಿಯಾದ ಉತ್ತರ ಯಾವುದಂದ್ರ 47ನೇ ಪ್ರಶ್ನೆ ಸರಿಯಾದ ಉತ್ತರ 3ನೇ ಸರಿಯಾದ ಉತ್ತರ. ನೆಪೋಲಿಯನ್ ಬೋನಾಪಾರ್ಟ್ ಅವರ ಈ ನಿಯಮವನ್ನ ಹೇಳ್ತಾರ, ವಿದೇಶಿ ನೀತಿಯನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಊಹಿಸಿಕೊಳ್ಳಬಹುದು ಎಂದು ಯಾರು ಹೇಳ್ತಾರಂದ್ರ ನೆಪೋಲಿಯನ್ ಬೋನಾಪಾರ್ಟ್ ಅವರ ಹೇಳ್ತಾರ. ಅದೇ ರೀತಿ 48ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ದಕ್ಷಿಣ ಅಮೆರಿಕಾದಿಂದ ಸ್ತ್ರೀವಾದಿ ವಿದೇಶಾಂಗ ನೀತಿಯನ್ನು ಅಳವಡಿಸಿಕೊಂಡ ಮೊದಲ ದೇಶವಾಗಿದೆ? ಫಸ್ಟ್ ಒನ್ ಅರ್ಜೆಂಟೀನಾ. ಸೆಕೆಂಡ್ ಒನ್ ಚಿಲ್ಲಿ. ಥರ್ಡ್ ಒನ್ ಉರುಗ್ವೆ. ಫೋರ್ತ್ ಒನ್ ಕೊಲಂಬಿಯಾ. ಸರಿಯಾದ ಉತ್ತರ ಸೆಕೆಂಡ್ ಒನ್. 49ನೇ ಪ್ರಶ್ನೆ, ಸ್ಮಾರ್ಟ್ ಪವರ್ ಪರಿಕಲ್ಪನೆಯನ್ನು ಇದರೊಂದಿಗೆ ಸಂಬಂಧಿಸಿದೆ. ಫಸ್ಟ್ ಒನ್ ರಿಚರ್ಡ್ ಸೈನಡರ್. ಸೆಕೆಂಡ್ ಒನ್ ಥಾಮಸ್ ಫ್ರೀಡ್ಮನ್. ಅದೇ ರೀತಿ
ಅಮರ್ತ್ಯ ಸೇನ್ ಥರ್ಡ್, ಫೋರ್ತ್ ಒನ್ ಜೋಸೆಫ್ ನೈ. ಸರಿಯಾದ ಉತ್ತರ 49ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗ್ತದೆ? 4. 50ನೇ ಪ್ರಶ್ನೆ, ಪ್ಯಾರಿಸ್ ಒಪ್ಪಂದವು ಇದರ ಕುರಿತಾದ ಒಪ್ಪಂದವಾಗಿದೆ. ಫಸ್ಟ್ ಒನ್ ಹವಾಮಾನ ಬದಲಾವಣೆ, ಸೆಕೆಂಡ್ ಒನ್ ನಿಶಸ್ತ್ರೀಕರಣ, ಥರ್ಡ್ ಒನ್ ಶಿಕ್ಷಣ, ಫೋರ್ತ್ ಒನ್ ಆಹಾರದ ಭದ್ರತೆ. ಸರಿಯಾದ ಉತ್ತರ 50ನೇ ಪ್ರಶ್ನೆಗೆ ಯಾವ್ದಾಗ್ತದೆ? ಹವಾಮಾನ ಬದಲಾವಣೆ ಎಂಬ ನಿಯಮ ಸರಿಯಾಗ್ತದ. 51ನೇ ಪ್ರಶ್ನೆ, ಭಾರತದ ಪರಮಾಣು ನೀತಿಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿಲ್ಲ? ಫಸ್ಟ್ ಒನ್, ಭಾರತವು ಮೊದಲು ಬಳಕೆ ಇಲ್ಲ ನೀತಿಯನ್ನು ಘೋಷಿಸಿದೆ. ಸೆಕೆಂಡ್ ಒನ್, ಭಾರತ NPT ಗೆ ಸಹಿ ಹಾಕಿದೆ. ಥರ್ಡ್ ಒನ್, ಭಾರತ ಪರಮಾಣು ಕಾರ್ಯಕ್ರಮ 1954ರಲ್ಲಿ ಪ್ರಾರಂಭವಾಯಿತು. ಅದೇ ರೀತಿ ಫೋರ್ತ್ ಒನ್, ಭಾರತವು ತನ್ನ ಮೊದಲ ಪರಮಾಣು ಪರೀಕ್ಷೆಯನ್ನು 1974ರಲ್ಲಿ ನಡೆಸಿತ್ತು ಎಂಬುದನ್ನು ಯಾವ್ದಕ್ತಾರ? NPTಗೆ ಸಹಿ ಹಾಕಿದೆ ಎಂಬುದನ್ನ ಭಾರತದ ಪರಮಾಣು ನೀತಿಯ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ತಿಳಿಸಲಾಗಿದೆ. 52ನೇ ಪ್ರಶ್ನೆ, ದಿ ಇಂಡಿಯಾ ವೇ ಸ್ಮಾರ್ಟ್ ಜಿಸ್ ಫಾರ್ ಆನ್ ಅನ್ಟ್ರೈನ್ ವರ್ಡ್ ಎಂಬ ಫಸ್ಟ್ ಒನ್ ಗುರು ಚರಣದಾಸ್, ಸೆಕೆಂಡ್ ಒನ್ S.J. ಶಂಕರ್, ಥರ್ಡ್ ಒನ್ ಶಿವಶಂಕರ್ ಮೆನನ್, ಥರ್ಡ್ ಒನ್ ಫೋರ್ತ್ ಒನ್ ವಿಜಯ ಗೋಖಲೆ. ಸರಿಯಾದ ಉತ್ತರ 52ನೇ ಪ್ರಶ್ನೆಗೆ ಎರಡನೇ ಸರಿಯಾದ ಉತ್ತರ ಯಾವ್ದಾರ? S.J. ಶಂಕರ್ ಎಂಬ ನಿಯಮ ಸರಿಯಾದ ಉತ್ತರ. ಬರೆಯಿರಿ ಕೊಟ್ಟಾರ. ಪಟ್ಟಿ 1ರೊಳಗ ಸಂಸ್ಥೆ ಕೊಟ್ಟಾರ, ಪಟ್ಟಿ 2ರೊಳಗ ಸದಸ್ಯರ ರಾಷ್ಟ್ರಗಳು ಕೊಟ್ಟಾರ. ಬಿಮ್ಸ್ಟೆಕ್ ಫಸ್ಟ್ ಕೊಟ್ಟಾರ, ಸೆಕೆಂಡ್ RCEP, C AUKUS, D G7 ರಾಷ್ಟ್ರಗಳ ಕೊಟ್ಟಾರ. ಭಾರತ ಒಂದ್ ಕಡೆ ಕೊಟ್ಟಾರ, ಸೆಕೆಂಡ್ ಒನ್ ಯುನೈಟೆಡ್ ಕಿಂಗ್ಡಮ್ ಕೊಟ್ಟಾರ, ಥರ್ಡ್ ಒನ್ ದಕ್ಷಿಣ ಕೊರಿಯಾ, ಫೋರ್ತ್ ಒನ್ ಜಪಾನ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವಾಗ? ಮೂರನೇದಾಕತಿ A = ಫಸ್ಟ್ ಆಗ್ತದ. ಯಾವ್ದಂದ್ರ ಭಾರತನ ಆಗ್ತದ. ಬಿಮ್ಸ್ಟೆಕ್ RCEP ನಿಯಮ ಯಾವ್ದಾಕತಿ ಅಂದ್ರ ದಕ್ಷಿಣ ಕೊರಿಯಾ ಅಂತ ಹೇಳ್ತದ. ದಕ್ಷಿಣ ಕೊರಿಯಾ ಎಂಬುದನ್ನು ತಿಳಿಸ್ತಾರ. AUKUS ಅಂದ್ರ ಇದನ್ನ ಯಾವ್ದು ಕೊಡ್ತಾರ ಅಂದ್ರ ಸೆಕೆಂಡ್ ಒನ್ ಕೊಡ್ತಾರ, ಯುನೈಟೆಡ್ ಕಿಂಗ್ಡಮ್ ಕೊಡ್ತಾರ, G7 ಜಪಾನ್ ಕೊಡ್ತಾರ. ಯಾವ ದೇಶಗಳು UPI ಅನ್ನು ಪಾವತಿಯನ್ನು ವಿಧಾನವನ್ನಾಗಿ ಅಳವಡಿಸಿಕೊಂಡಿವೆ ಎಂಬುದನ್ನು ತಿಳಿಸ್ರಿ ಅಂತ ಕೇಳ. ಬಾಂಗ್ಲಾದೇಶ್, ನೇಪಾಳ್, ಭೂತಾನ್ ಮತ್ತು UAE ಎಂಬ ನಿಯಮಗಳನ್ನ 4 ನಿಯಮಗಳನ್ನ ಇಲ್ಲಿ ನಮ್ಮ ಮುಂದೆ ತಿಳಿಸಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಯಾವ್ಯಾವಕಂದ್ರ 2, 3, 4. ನೇಪಾಳು ಬರ್ತದಂತ, ಭೂತಾನ್ ಮತ್ತು UAE 3 ಉತ್ತರ ಸರಿ. ಇಲ್ಲಿ ಯಾವ್ದಂದ್ರ UPI ಅನ್ನು ಪಾವತಿಯ ವಿಧಾನವನ್ನಾಗಿ ಅಳವಡಿಸಿಕೊಂಡಿವೆ. ಯಾವ್ಯಾವ ದೇಶ ಅಂದ್ರ ಭೂತಾನ್ ಅಳವಡಿಸಿಕೊಂಡಿರ್ತೀರಿ, ನೇಪಾಳ್ ಮತ್ತು UAE. ಎಕ್ಸಾಮ್ ಒಳಗ ಏನ್ ಕೇಳಿರ್ತಾರಂದ್ರ ಈಗ ಏನ ಇವ್ 3 ಕೊಟ್ಟಾರಂದ್ರ ಪಾವತಿ ವಿಧಾನವಾಗಿ ಅಳವಡಿಸಿಕೊಂಡಿವೆ ಅತ್ಕೊಳ, ಕೊಂಡಿಲ್ಲ ಅಂತ ಕೇಳಿದ್ರ ಬಾಂಗ್ಲಾದೇಶ ಬರ್ತದೆ ನೋಡ್ರಿ. ಫಿಕ್ಸ್ ಕ್ವಶನ್ ರೀ. ಅದೇ ರೀತಿ 55ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಕೊಟ್ಟಾರ. 55ನೇ ಪ್ರಶ್ನೆ ಏನ್ ಕೊಟ್ಟಾರ? ಹೊಂದಿಸಿ ಬರೆಯಿರಿ. 55ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಫಸ್ಟ್ ಒನ್ ಯಾವ್ದಾರ? US ಮತ್ತು ಭಾರತ ನಡುವಿನ ರಕ್ಷಣಾ ಸಂಬಂಧಗಳ ಬಗ್ಗೆ ಒಪ್ಪಿಗೆ ಸೂಚನೆ ಪತ್ರ ಯಾವಾಗ ಬತ್ರಿ? 1995ರಾಗ ಬರ್ತದ್ರ. 1995ರಾಗ ಬರ್ತದೆ. US ಮತ್ತು ಭಾರತದ ನಡುವಿನ ರಕ್ಷಣಾ ಸಂಬಂಧಗಳ ಬಗ್ಗೆ ಒಪ್ಪಿಗೆ ಸೂಚನೆ ಪತ್ರ ಯಾವಾಗ ಬರ್ತಾ? 1995ರಾಗ ಬರ್ತದ್ರಿ. ಅದೇ ರೀತಿ ಸೆಕೆಂಡ್ ಒನ್ B ಏನ್ ಕೊಟ್ಟಾರ? ಭಾರತ US ರಕ್ಷಣಾ ಸಂಬಂಧ ಕಾಯ್ದೆ ಹೊಸ ಚೌಕಟ್ಟು ಯಾವಾಗ ಬರ್ತೈತ್ರಿ? 2005ರಾಗ ಬರ್ತೈತ್ರಿ. ಹೊಸ ಚೌಕಟ್ಟ ಯಾವ್ದಂದ್ರ 2005ರಾಗ ಬರ್ತೈತ್ರಿ. C ಸರಕು ವಿನಿಮಯ ತಿಳುವಳಿಕೆ ಒಪ್ಪಂದ ಯಾವಾಗ ಬರ್ತೈತ್ರಿ? ಯಾವಾಗ ಬರ್ತೈತಿ ಅಂದ್ರ 2016ರಾಗ ಬರ್ತೈತ್ರಿ. 2016ರಾಗ ಬರ್ತೈತ್ರಿ. ಕಾರ್ಯತಂತ್ರ ಪಾಲುದಾರಿಕೆ ಮುಂದಿನ ಹಂತ ಯಾವಾಗ ಬರ್ತದೆ? 2004ರಾಗ ಬರ್ತೈತಿ. ಸರಿಯಾದ ಉತ್ತರ. ನಂತರ 56ನೇ ಪ್ರಶ್ನೆ ನೋಡೋಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ವಿದೇಶಾಂಗ ನೀತಿ ಯಾವ ನೀತಿಯನ್ನು ಪ್ರತಿಪಾದಿಸುವ ಮೂಲಕ ಬಹು ಹೊಂದಾಣಿಕೆಯು
ನೀತಿಯನ್ನು ಅನುಸರಿಸಿತ್ತು? ಎ ಪರಮಾಣು ಶಸ್ತ್ರ ಮುಕ್ತ ಜಗತ್ತು, ಸೆಕೆಂಡ್ ಒನ್ ಅಲಿಪ್ತತೆ, ಥರ್ಡ್ ಒನ್ ಕಾರ್ಯತಂತ್ರ ಸ್ವಾಯತ್ತತೆ, ಅದೇ ರೀತಿ ಫೋರ್ತ್ ಒನ್ ಕಡಲ ವಿಸ್ತರಣೆ. ಸರಿಯಾದ ಉತ್ತರ ಯಾವ್ದಾಗತ್ತಂದ್ರ ಕಾರ್ಯತಂತ್ರ ಸ್ವಾಯತ್ತತೆ ಎಂಬ ನಿಯಮ ಸರಿಯಾಗುತ್ತದ. ಅದೇ ರೀತಿ 57ನೆಯ ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿಯನ್ನು ಕೇಂದ್ರೀಕರಿಸಿದೆ. ಫಸ್ಟ್ ಒನ್ ಆಗ್ನೇಯ ಏಷ್ಯಾ ದೇಶಗಳು, ಸೆಕೆಂಡ್ ಒನ್ ಪೂರ್ವ ಏಷ್ಯಾದ ದೇಶಗಳು, ಥರ್ಡ್ ಒನ್ ದಕ್ಷಿಣ ಏಷ್ಯಾದ ನೆರೆಹೊರೆಯವರ, ಫೋರ್ತ್ ಒನ್ ಪಶ್ಚಿಮ ಏಷ್ಯಾ ದೇಶಗಳು. ಸರಿಯಾದ ಉತ್ತರ 57 ನೆರೆಹೊರೆಯವರು ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಅದೇ ರೀತಿ 58ನೇ ಪ್ರಶ್ನೆ, ಪ್ರತಿಪಾದನೆ ಎ ಮತ್ತು ಕಾರಣಗಳನ್ನು ನೀಡಿದ್ದಾರೆ. ಪ್ರತಿಪಾದನೆ ಎ ನೋಡೋಣ ಬರ್ರಿ. ಅದೇ ರೀತಿ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮುವುದು ಭಾರತ ಮತ್ತು ಮಹತ್ವಾಕಾಂಕ್ಷೆಯಾಗಿದೆ ಮತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಭಾರತದ ಶಾಶ್ವತ ಸದಸ್ಯತ್ವವನ್ನು ಹೊಂದಿದ್ದು ಅದರ ಜಾಗತಿಕ ಮಹತ್ವಾಕಾಂಕ್ಷೆಗಳನ್ನು ಬೆಂಬಲಿಸುತ್ತದೆ. ಕಾರಣ ಭಾರತವು ಘೋಷಿತ ಪರಮಾಣು ಸಶಸ್ತ್ರ ರಾಷ್ಟ್ರವಾಗಿದೆ. ಮೇಲಿನ ಎರಡು ಹೇಳಿಕೆಗಳನ್ನು ಸಂದರ್ಭದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರ. ಇಲ್ಲಿ 4 ರೀತಿ ಕೋಡ್ಗಳನ್ನು ಕೊಟ್ಟಾರ. ಫಸ್ಟ್ನೇ ಕೋಡ್ ಏನು ಕೊಟ್ಟಾರ ಅಂದ್ರ ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಮತ್ತು ಎ ನ ಸರಿಯಾದ ಸಮರ್ಥನೆ. ಸೆಕೆಂಡ್ ಒನ್ ಎ ಮತ್ತು ಆರ್ ಎರಡು, ಅದೇ ರೀತಿ ಸರಿಯಾದ ಉತ್ತರ ಸೆಕೆಂಡ್ ಒನ್ ಎ ಮತ್ತು ಆರ್ ಎರಡೂ ಸರಿ ಆದರೆ ಆರ್ ಮತ್ತು ಎ ನ ಸರಿಯಾದ ಸಮರ್ಥನೆ ಅಲ್ಲ ಎಂಬುದನ್ನ ಈ ನಿಯಮ ತಿಳಿಸ್ತದ. ಪ್ರಶ್ನೆ, ಸಮಗ್ರ ರಾಷ್ಟ್ರೀಯ ಶಕ್ತಿ ಪರಿಕಲ್ಪನೆಯನ್ನು ಭಾರತದ ಮಹಾ ಕಾರ್ಯತಂತ್ರದಲ್ಲಿ ಏನೇನು ನಿರ್ವಹಿಸುತ್ತದೆ? ಫಸ್ಟ್ ಒನ್ ಆರ್ಥಿಕ ಶಕ್ತಿ, ಸೆಕೆಂಡ್ ಒನ್ ಪ್ರಾದೇಶಿಕ ವೇದಿಕೆಗಳಲ್ಲಿ ರಾಜ್ಯತಾಂತ್ರಿಕ ಶಕ್ತಿಯ ಮೇಲೆ ಗಮನ, ಅದೇ ರೀತಿ ಥರ್ಡ್ ಒನ್ ಮಿಲಿಟರಿ ರಾಜಕೀಯ ಆರ್ಥಿಕ ಮತ್ತು ರಾಜ್ಯತಾಂತ್ರಿಕ ಶಕ್ತಿ, ಫೋರ್ತ್ ಒನ್ ಮಿಲಿಟರಿ ಮತ್ತು ಟೆಕ್ನಾಲಜಿ ತಂತ್ರಜ್ಞಾನ ಆಧುನೀಕರಣ ಅಂತ ಕೇಳ್ತಾರ. ಸರಿಯಾದ ಉತ್ತರ ಯಾವುದಕ್ಕಂದ್ರ ಮೂರನೇ ಸರಿಯಾದ ಉತ್ತರ ಮಿಲಿಟರಿ ರಾಜಕೀಯ ಆರ್ಥಿಕ ಮತ್ತು ರಾಜಕೀಯ ತಾಂತ್ರಿಕ ಶಕ್ತಿಯಾಗಿದೆ. 60ನೆಯ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದ ಅದೇ ರೀತಿ ಎ ಭಾರತದ ಪರಮಾಣು ಪೂರೈಕೆದಾರರ ಗುಂಪು NSG ಸದಸ್ಯ, ಬಿ CTBTಗೆ ಸಹಿ ಹಾಕಿದೆ, ಸಿ ಭಾರತವು NPT ಸದಸ್ಯ. ಫಸ್ಟ್ ಒನ್ ಎ ಮತ್ತು ಬಿ ಸರಿ ಆದರೆ ಸಿ ತಪ್ಪು, ಸೆಕೆಂಡ್ ಒನ್ ಎ ಮತ್ತು ಸಿ ತಪ್ಪು ಆದರೆ ಬಿ ಸರಿಯಾದ ಉತ್ತರ. ಅದೇ ರೀತಿ ಥರ್ಡ್ ಒನ್ ಎ ಸರಿ ಆದರೆ ಸಿ ಮತ್ತು ಬಿ ತಪ್ಪು, ಫೋರ್ತ್ ಒನ್ ಎ ಮತ್ತು ಬಿ ಸಿ ಎಲ್ಲವೂ ತಪ್ಪು. 60ನೇ ಪ್ರಶ್ನೆ ಸರಿಯಾದ ಉತ್ತರ ಫೋರ್ತ್ ಒನ್. 61ನೇ ಪ್ರಶ್ನೆ, ಭಾರತದ ಸಾಂವಿಧಾನಿಕ ಸುಧಾರಣೆಗಳಲ್ಲಿ ಅಧ್ಯಯನ ಮಾಡಲು ಸೈಮನ್ ಆಯೋಗವನ್ನು ಯಾವ ವರ್ಷದಲ್ಲಿ ನೇಮಿಸಲಾಗಿದೆ? 1928, 1929, 1930 ಮತ್ತು 1931ರಲ್ಲಿ. ನೆಕ್ಸ್ಟ್ ಒನ್ ಕ್ವಶನ್, 62ನೇ ಪ್ರಶ್ನೆ, ರಾಜ್ಯಪಾಲರ ಕಚೇರಿಗೆ ಸಂಬಂಧಿಸಿದಂತೆ ತಪ್ಪು ಹೇಳಿಕೆಗಳನ್ನು ಗುರುತಿಸಿ. ಫಸ್ಟ್ ಒನ್ ರಾಜ್ಯಪಾಲರು ರಾಜ್ಯ ಶಾಸನಾಂಗ ಭಾಗವಾಗಿದ್ದಾರೆ, ಸೆಕೆಂಡ್ ಒನ್ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಿಸುವ ಅಧಿಕಾರ ರಾಜ್ಯಪಾಲರಿಗೆ ಇದೆ, ಥರ್ಡ್ ಒನ್ ರಾಜ್ಯಪಾಲರಿಗೆ ಮಂತ್ರಿಮಂಡಲವನ್ನು ನೇಮಿಸುವ ಅಧಿಕಾರವಿದೆ, ಫೋರ್ತ್ ಒನ್ ರಾಜ್ಯ ಶಾಸಕಾಂಗಕ್ಕೆ ಸದಸ್ಯರನ್ನು ನಾಮನಿರ್ದೇಶನ ಮಾಡುವ ಅಧಿಕಾರ ಮತ್ತು ರಾಜ್ಯಪಾಲರಿಗೆ ನೀಡಿದ್ದೆ. ಸರಿಯಾದ ಉತ್ತರ 62ನೆಯ ಪ್ರಶ್ನೆ ಸರಿಯಾದ ಉತ್ತರ ಯಾವುದಾಕಂದ್ರ ಎರಡನೆಯದು ಸರಿಯಾದ ಉತ್ತರ ಆಗ್ತದೆ. ಯಾವ ಕಾರಣಕ್ಕಂದ್ರ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಿಸುವ ಅಧಿಕಾರ ರಾಜ್ಯಪಾಲರಿಗೆ ಇದೆ ಎಂಬುದನ್ನು ತಿಳಿಸುವ ಕಾರಣಕ್ಕಾಗಿ. 63ನೇ ಪ್ರಶ್ನೆ, ಈ ಕೆಳಗಿನ ಯಾರು ಭಾರತದ ಸಾಂವಿಧಾನಿಕ ಸಲಹೆಗಾರರಾಗಿದ್ದು ಅದೇ ರೀತಿ ಸಂವಿಧಾನ ಸಭೆಯ ಸದಸ್ಯರಾಗಿರಲಿಲ್ಲ? ಫಸ್ಟ್ ಒನ್ ಮುನ್ಸಿ ಕೆ ಮುನ್ಸಿ, ಸೆಕೆಂಡ್ ಒನ್ ಜಗಜೀವನ್ ರಾಯ್, ಥರ್ಡ್ ಒನ್ BN ರಾವ್, ಅದೇ ರೀತಿ ಫೋರ್ತ್ ಒನ್ ಶೇಖ್ ಅಬ್ದುಲ್ಲಾ. ಸರಿಯಾದ ಉತ್ತರ ಯಾವುದಂದ್ರ 3
ಬಿ ಎನ್ ರಾವ್ ಅವರ ಈ ಸದಸ್ಯರಾಗಿಲ್ಲ ಎಂಬುದನ್ನು ತಿಳಿಸಬಹುದು. 64ನೇ ಪ್ರಶ್ನೆ, ಕಾನೂನಿನ ಮುಂದೆ ಸಮಾನತೆಯನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಫಸ್ಟ್ ಒನ್ ವಿಮರ್ ಸಂವಿಧಾನ, ಸೆಕೆಂಡ್ ಒನ್ USA ಸಂವಿಧಾನ, ಥರ್ಡ್ ಒನ್ ಬ್ರಿಟಿಷ್ ಸಂವಿಧಾನ, ಫೋರ್ತ್ ಒನ್ ಫ್ರೆಂಚ್ ಸಂವಿಧಾನ. ಸರಿಯಾದ ಉತ್ತರ 3 ಬ್ರಿಟಿಷ್ ಸಂವಿಧಾನದಿಂದ ಕಾನೂನು ಮುಂದೆ ಎಲ್ಲರೂ ಸಮಾನತೆ ಎಂಬ ನಿಯಮವನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದರೆ ಬ್ರಿಟಿಷ್ ಸಂವಿಧಾನದಿಂದ ಅದನ್ನು ಎರವಲು ಪಡೆಯಲಾಗಿದೆ. 65ನೇ ಪ್ರಶ್ನೆ, ಕಸ್ಟೋಡಿಯಲ್ ಡೆತ್ ಮತ್ತು ಕಸ್ಟೋಡಿಯಲ್ ಟಾರ್ಚರ್ ಇವುಗಳ ಸಂಬಂಧಿಸಿದ ಪ್ರಕರಣ ಹೆಸರಿಸಿ. ಫಸ್ಟ್ ಒನ್ SP ಗುಪ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೆಕೆಂಡ್ ಒನ್ ADM ಜಬ್ಬಲ್ಪುರ್ ಮತ್ತು ಶುಕ್ಲಾ. ಥರ್ಡ್ ಒನ್ DK ಬಸು ವರ್ಸಸ್ ಪಶ್ಚಿಮ ಬಂಗಾಳ ರಾಜ್ಯ. ಫೋರ್ತ್ ಒನ್ ಡಾಕ್ಟರ್ ಪ್ರದೀಪ್ ಜೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಮತ್ತು ಇತರರು. ಸರಿಯಾದ ಉತ್ತರ ಯಾವುದಂದ್ರ ಥರ್ಡ್ ಒನ್ ಆಕತ್ರಿ. DK ಬಸು ವರ್ಸಸ್ ಪಶ್ಚಿಮ ಬಂಗಾಳದ ರಾಜ್ಯಗಳನ್ನು. 66ನೇ ಪ್ರಶ್ನೆ, ಭಾರತದ ಚುನಾವಣೆಯಲ್ಲಿ ನೋಟಾವನ್ನು ಯಾವ ವರ್ಷದಲ್ಲಿ ಪರಿಚಯಿಸಲಾಗಿತ್ತು? 2013, ಸೆಕೆಂಡ್ ಒನ್ 2014, ಥರ್ಡ್ ಒನ್ 2009, ಫೋರ್ತ್ ಒನ್ 2010. ಸರಿಯಾದ ಉತ್ತರ ಯಾವಾಗ ಅಂದ್ರೆ 2013 ಭಾರತದ ಚುನಾವಣೆಯ ನೋಟಾವನ್ನು ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು? ಯಾವ ವರ್ಷ ಅಂದ್ರೆ 2013 ಚುನಾವಣೆ ನಡೆಯುವಾಗ ನೋಟಾವನ್ನು ಆ ವರ್ಷ ಪರಿಚಯಿಸಲಾಗಿತ್ತು ಎಂಬುದನ್ನು ತಿಳಿಸಲಾಗಿದೆ. ಅದೇ ರೀತಿ 67ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಫಸ್ಟ್ ಪಟ್ಟಿ 1ರಲ್ಲಿ ಏನು ನಿರ್ಬಂಧನೆಯನ್ನು ಕೊಟ್ಟಾರ? ಫಸ್ಟ್ ಒನ್ ಚುನಾವಣೆ ಆಯೋಗ, B ಹಿಂದುಳಿದ ವರ್ಗಗಳ ಆಯೋಗ, C ಪರಿಶಿಷ್ಟ ಜಾತಿಯ ರಾಷ್ಟ್ರೀಯ ಆಯೋಗ, D ಲೋಕಸೇವಾ ಆಯೋಗದ ಕಾರ್ಯಗಳು. ಆರ್ಟಿಕಲ್ ಕೊಟ್ಟಾರ. ಫಸ್ಟ್ ಒನ್ ಆರ್ಟಿಕಲ್ 338, ಸೆಕೆಂಡ್ ಆರ್ಟಿಕಲ್ 320, ಥರ್ಡ್ ಒನ್ ಆರ್ಟಿಕಲ್ 340, ಫೋರ್ತ್ ಒನ್ ಆರ್ಟಿಕಲ್ 324. ಒಂದು ಕಡೆ ನಿರ್ಬಂಧನೆ ಕೊಟ್ಟಾರ, ಒಂದು ಕಡೆ ಆರ್ಟಿಕಲ್ಸ್ ಕೊಟ್ಟಾರ. ಯಾವ ಆರ್ಟಿಕಲ್ಗೆ ಯಾವ ಆಯೋಜನೆಗೆ ಸಂಬಂಧಪಟ್ಟಿದೆ ಎಂಬುದನ್ನು ತಿಳಿಸ್ರಿ ಅಂತ ಹೇಳಿದ್ದಾರೆ. 67ನೇ ಪ್ರಶ್ನೆಗೆ ಯಾವ ಸರಿಯಾದ ಉತ್ತರ ಆಗ್ತದನ್ನ ನೋಡಿ ಬರ್ರಿ. ಚುನಾವಣೆ ಆಯೋಗ ಎಷ್ಟರಾಗ ಬರ್ತಂದ್ರ ಆರ್ಟಿಕಲ್ 324ರಲ್ಲಿ ಚುನಾವಣಾ ಆಯೋಗ ಬರ್ತದ. 324 ಆರ್ಟಿಕಲ್. ಅದೇ ರೀತಿ B ಹಿಂದುಳಿದ ವರ್ಗಗಳ ಆಯೋಗ ಯಾವಾಗ ಬರ್ತದ್ರಿ? ಆರ್ಟಿಕಲ್ 340 ಹಿಂದುಳಿದ ಕಲ್ಯಾಣ ಆಯೋಗ ಆರ್ಟಿಕಲ್ 340. ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ರಾಷ್ಟ್ರೀಯ ಆಯೋಗ ಯಾವಾಗ ಬರ್ತೈತಿ ಅಂದ್ರ ಅದೇ ರೀತಿ C ಪರಿಶಿಷ್ಟ ಜಾತಿಯ ರಾಷ್ಟ್ರೀಯ ಆಯೋಗ ಯಾವಾಗ ಬರ್ತಂದ್ರ ಆರ್ಟಿಕಲ್ 338 ಆರ್ಟಿಕಲ್. ಲೋಕಸೇವಾ ಆಯೋಗದ ಕಾರ್ಯದ ಆರ್ಟಿಕಲ್ 320. ಸರಿಯಾದ ಉತ್ತರ ಯಾವುದಂದ್ರ ಅದೇ ರೀತಿ ಮುಂದುವರೆದು 68ನೇ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯವು ರಾಜ್ಯಸಭೆಯಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ಹೊಂದಿದೆ? ಫಸ್ಟ್ ಒನ್ ಕೇರಳ, ಸೆಕೆಂಡ್ ಒನ್ ರಾಜಸ್ಥಾನ್, ಥರ್ಡ್ ಒನ್ ತೆಲಂಗಾಣ, ಫೋರ್ತ್ ಒನ್ ತಮಿಳುನಾಡು. ಸರಿಯಾದ ಉತ್ತರ 68ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4ನೇ ಸರಿಯಾದ ಉತ್ತರ ತಮಿಳುನಾಡು ಎಂಬುದನ್ನು ತಿಳಿಸಬಹುದು. 69ನೇ ಪ್ರಶ್ನೆ, ಯಾವ ಸಂದರ್ಭದಲ್ಲಿ ಭಾರತ ಸರ್ವೋಚ್ಚ ನ್ಯಾಯಾಲಯವು 9ನೇ ಅನುಸೂಚನೆ ಅನ್ನು ನಿರ್ದಿಷ್ಟ ಉದ್ದೇಶಕ್ಕಾಗಿ ರಚಿಸಲಾಗಿದೆ ಮತ್ತು ಕೆಲವು ಕಾನೂನುಗಳ ಮತ್ತು ತಿದ್ದುಪಡಿಗಳನ್ನು ನ್ಯಾಯಾಂಗ ಪರಿಶೀಲನೆಯ ವ್ಯಾಪ್ತಿಯಿಂದ ಹೊರಗಿಡಲು ಗುರಾಣಿಯಾಗಿ ಬಳಸಲಾಗುವುದಿಲ್ಲ ಎಂದು ಗಮನಿಸಿದೆ? ಫಸ್ಟ್ ಒನ್ SR ಬೊಮ್ಮಾಯಿ ಮತ್ತು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಸೆಕೆಂಡ್ ಒನ್ IR ಕೋಹ್ಲೋ ಮತ್ತು ವರ್ಸಸ್ ತಮಿಳುನಾಡು ರಾಜ್ಯ, ಥರ್ಡ್ ಒನ್ ಸಜ್ಜನ್ ಸಿಂಗ್ ವರ್ಸಸ್ ರಾಜಸ್ಥಾನ್ ರಾಜ್ಯ, ಫೋರ್ತ್ ಒನ್ ಮಿನ್ವಾರ್ ಮಿಲ್ಸ್ ಲಿಮಿಟೆಡ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸರಿಯಾದ ಉತ್ತರ 69ನೇ ಸರಿಯಾದ ಉತ್ತರ ಯಾವ್ದಾಕಂದ್ರೆ ಸೆಕೆಂಡ್ ಒನ್ ಆಗ್ತದ, ತಮಿಳುನಾಡು ರಾಜ್ಯ, ಕೋಹ್ಲೋ ಮತ್ತು ತಮಿಳುನಾಡು ರಾಜ್ಯ ಸರಿಯಾದ ಉತ್ತರ. 70ನೇ ಪ್ರಶ್ನೆ, ಕೆಳಗೆ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ A ಮತ್ತು ಇನ್ನೊಂದನ್ನು ಪ್ರತಿಪಾದನೆ ಕಾರಣ R ಎಂಬುದನ್ನು ನಿಯಮ ತಿಳಿಸಿದ್ದಾರೆ. ಅದೇ ರೀತಿ ಪ್ರತಿಪಾದನೆ A 1992ರಲ್ಲಿ ಭಾರತ ಸರ್ಕಾರದ ಕಾರ್ಯಕಾರಿ ಆದೇಶದ ಮೂಲಕ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಸ್ಥಾಪಿಸಿದ. ಏನ್ ಮಾಡ್ತಾನೆ ಅಂದ್ರೆ 1992ರಾಗ ಭಾರತ ಸರ್ಕಾರದ ಕಾರ್ಯಕಾರಿ ಆದೇಶದ ಮೂಲಕ
ಅಲ್ಲಿರುವ ರಾಷ್ಟ್ರಗಳ ಮಹಿಳಾ ಆಯೋಗವನ್ನು ಸ್ಥಾಪಿಸಲಾಗ್ತದೆ. ಪ್ರಶ್ನೆ ಹೇಳಿಕೆ ಏನು ಕೊಟ್ಟಾರ ಅಲ್ಲಿ 1992 ಭಾರತ ಮತ್ತು ಸರ್ಕಾರದ ಕಾರ್ಯಕಾರಿ ಆದೇಶದ ಮೇರೆಗೆ ಏನ್ ಮಾಡ್ತಾರೆ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಸ್ಥಾಪಿಸಲಾಗ್ತದೆ. ಕಾರಣ ಏನ್ ಕೊಟ್ಟಾರ ಇದು ರಾಷ್ಟ್ರೀಯ ಮಹಿಳಾ ಆಯೋಗದ ಕಾಯ್ದೆ 1990 ಅಡಿಯಲ್ಲಿ ರಚಿಸಲಾದ ಶಾಸನಬದ್ಧ ಸಂಸ್ಥೆಯಾಗಿದೆ. ಅದೇ ರೀತಿ ಮೇಲಿನ 2 ಹೇಳಿಕೆಗಳನ್ನು ಸಂದರ್ಭ ಈ ಕೆಳಗಿನ ಯಾವುದು ಸರಿಯಾಗಿದೆ ಎಂಬುದನ್ನು ತಿಳಿಸಿರಿ ಅಂತ ಹೇಳಿದ್ದಾರೆ. ಫಸ್ಟ್ ಒನ್, ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಮತ್ತು ಎನ ಸರಿಯಾದ ವಿವರಣೆಯಾಗಿದೆ. ಸೆಕೆಂಡ್ ಒನ್, ಎ ಮತ್ತು ಆರ್ ಎರಡೂ ಸರಿ ಆದರೆ ಆರ್ ಮತ್ತು ಎನ ಸರಿಯಾದ ವಿವರಣೆ ಅಲ್ಲ. ಥರ್ಡ್ ಒನ್, ಎ ಸರಿ ಆದರೆ ಆರ್ ತಪ್ಪು. ಫೋರ್ತ್ ಒನ್, ಎ ತಪ್ಪು ಆದರೆ ಆರ್ ಸರಿಯಾದ ನಿಯಮ ತಿಳಿಸ್ತಾರ. ಅದೇ ರೀತಿ ಸರಿಯಾದ ಉತ್ತರ ಯಾವ್ದಾಕಂದ್ರ ಎ ತಪ್ಪಾಗಿ ಕಾಣ್ತದ ಆದರೆ ಆರ್ ಸರಿ ಎಂಬ ನಿಯಮ ಸರಿಯಾಗ್ತದ. 71ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಖಾಸಗಿ ಆಡಳಿತ ಲಕ್ಷಣವಲ್ಲ? ಫಸ್ಟ್ ಒನ್, ರಾಜಕೀಯ ಪ್ರಭಾವ. ಸೆಕೆಂಡ್, ಮಾರುಕಟ್ಟೆಯ ದೃಷ್ಟಿಕೋನ. ಥರ್ಡ್ ಒನ್, ಸ್ವಯಂ ನಿಯಂತ್ರಣ. ಫೋರ್ತ್ ಒನ್, ಲಾಭದ ಉದ್ದೇಶ. ಸರಿಯಾದ ಉತ್ತರ 71ನೇ ಪ್ರಶ್ನೆಗೆ ಯಾವ್ದಾಗ್ತಾರ ಫಸ್ಟ್ ಒನ್ ಆಗ್ತದ, ರಾಜಕೀಯ ಪ್ರಭಾವ ಎಂಬುದನ್ನು ಸರಿಯಾದ ಉತ್ತರ. ಅದೇ ರೀತಿ 72ನೆಯ ಪ್ರಶ್ನೆ, ಸಾರ್ವಜನಿಕ ಆಡಳಿತದಲ್ಲಿ ಮುಖ್ಯ ಕಾರ್ಯನಿರ್ವಾಹಕರ 7 ಕಾರ್ಯಗಳನ್ನು ಯಾರು ಪ್ರತಿಪಾದಿಸಿದರು? ಫಸ್ಟ್ ಒನ್, ಹೆನ್ರಿ ಪಾಯಲ್. ಸೆಕೆಂಡ್ ಒನ್, ಲೂಥರ್ ಗುಲಿಕ್ ಮತ್ತು ಲಿಂಡಾನ್ ಉರ್ವಿಕ್. ಥರ್ಡ್ ಒನ್, MP ಪೋಲೆಟ್. ಫೋರ್ತ್ ಒನ್, ಡಿ ಮೂ. ಎರಡನೇ ಸರಿಯಾದ ಉತ್ತರ ಲೂಥರ್ ಗುಲಿಕ್ ಮತ್ತು ಲಿಂಡಾನ್ ಉರ್ವಿಕ್ ಎಂಬ ನಿಯಮ ಸರಿಯಾದ ಉತ್ತರ. 73ನೇ ಪ್ರಶ್ನೆ ರೀ, ರಾಜಕೀಯ ಆಡಳಿತದ ದ್ವೈಧೀಕರಣ ಅಥವಾ ದ್ವಿಭಜನೆ. ಫಸ್ಟ್ ಒನ್, ಎ ರಾಜಕೀಯ ಮತ್ತು ಆಡಳಿತ ಪ್ರತ್ಯೇಕತೆ. ಸೆಕೆಂಡ್ ಒನ್, ಬಿ ರಾಜಕೀಯ ಮತ್ತು ಆಡಳಿತ ನಡುವಿನ ಸಂದರ್ಭವನ್ನು ಹೆಚ್ಚಿಸುವುದು. ಅದೇ ರೀತಿ ಸಿ ಸಾರ್ವಜನಿಕ ಆಡಳಿತ ಶಿಸ್ತಿನ ವಿಕಸನ. ಡಿ ಸಾರ್ವಜನಿಕ ಆಡಳಿತದಲ್ಲಿ ಬಿಕ್ಕಟ್ಟು. ಕೆಳಗಿನ ಕೋಡ್ಗಳನ್ನು ಸರಿಯಾದ ಉತ್ತರನ ಆಯ್ಕೆ ಮಾಡ್ರಿ ಅಂತ ಹೇಳಿದಾರೆ. ಎ ಫಸ್ಟ್ ಒನ್ ಏನ್ ನೀಡಿದಾರ ಎ ಮತ್ತು ಸಿ, ಬಿ ಮತ್ತು ಡಿ. ಮೂರನೇದು ಏನ್ ಕೊಟ್ಟಾರ ಎ, ಬಿ ಮತ್ತು ಡಿ. ನಾಲ್ಕು ಸರಿಯಾದ ಉತ್ತರ ಎ ಮತ್ತು ಸಿ ನಿಯಮ. ಎ ಏನ್ ಕೊಟ್ಟಾರ ರಾಜಕೀಯ ಮತ್ತು ಆಡಳಿತ ಪ್ರತ್ಯೇಕತೆ ಇರ್ತದ. ಸಿ ಸಾರ್ವಜನಿಕ ಆಡಳಿತ ಶಿಸ್ತಿನ ವಿಕಸನ ಇರ್ತದ. ನೆಕ್ಸ್ಟ್ ಒಂದು ಪ್ರಶ್ನೆ 74ನೆಯ ಪ್ರಶ್ನೆ, ಮಾನಸಿಕ ಸುರಕ್ಷತೆ, ಸಾಮಾಜಿಕ ಗೌರವ ಮತ್ತು ಸ್ವಯಂ ವಾಸ್ತವೀಕರಣ ಮತ್ತು ಅಗತ್ಯತೆಗಳನ್ನು ಇದರೊಂದಿಗೆ ಸಂಬಂಧ ಹೊಂದಿದೆ. ಫಸ್ಟ್ ಒನ್, ನಿರ್ಧಾರ ತೆಗೆದುಕೊಳ್ಳುವ ಸಿದ್ಧಾಂತ. ಸೆಕೆಂಡ್ ಒನ್, ಪ್ರೇರಣೆಯ ಸಿದ್ಧಾಂತ. ಥರ್ಡ್ ಒನ್, ಮಾನವ ಸಂಬಂಧಗಳ ಸಿದ್ಧಾಂತ. ಫೋರ್ತ್ ಒನ್, ವರ್ತನೆಯ ಸಿದ್ಧಾಂತ. ಸರಿಯಾದ ಉತ್ತರ 74ನೇ ಪ್ರಶ್ನೆಗೆ ಪ್ರೇರಣೆಯ ಸಿದ್ಧಾಂತ ಎಂಬುದನ್ನು ಇಲ್ಲಿ ನಾವು ತಿಳಿಸಬಹುದು. ಯಾಕಂದ್ರೆ ಮಾನಸಿಕ ಸುರಕ್ಷತೆ ಮತ್ತು ಸಾಮಾಜಿಕ ಗೌರವ ಮತ್ತು ಸ್ವಯಂ ವಾಸ್ತವೀಕರಣ ಅಗತ್ಯತೆಗಳನ್ನು ಸಂಬಂಧವನ್ನು ಇದು ಹೊಂದಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಯಾವ ಸಿದ್ಧಾಂತ ಆಗ್ತದಂದ್ರೆ ಪ್ರೇರಣೆಯ ಸಿದ್ಧಾಂತವಾಗಿರ್ತದ. ನೆಕ್ಸ್ಟ್ ಒಂದು ಪ್ರಶ್ನೆ 75ನೆಯ ಪ್ರಶ್ನೆ, ಯಾವ ಮಿನೋಬ್ರೂಕ್ ಸಮ್ಮೇಳನ ಸಾರ್ವಜನಿಕ ಆಡಳಿತದಲ್ಲಿ ಲಿಂಗದ ದೃಷ್ಟಿಕೋನವನ್ನು ಒತ್ತಿ ಹೇಳಿತು? ಫಸ್ಟ್ ಒನ್ ಮಿನೋಬ್ರೂಕ್ ಸಮ್ಮೇಳನ. ಸೆಕೆಂಡ್ ಒನ್ ಮಿನೋಬ್ರೂಕ್ ಸಮ್ಮೇಳನ. ಥರ್ಡ್ ಒನ್ ಮಿನೋಬ್ರೂಕ್ ಸಮ್ಮೇಳನ. ಫೋರ್ತ್ ಒನ್ ಮಿನೋಬ್ರೂಕ್ ಆಟ್ 15 ಸಮ್ಮೇಳನ. ಸರಿಯಾದ ಉತ್ತರ ಯಾವ್ದಕ್ಕಂದ್ರೆ 75ನೇ ಪ್ರಶ್ನೆಗೆ ಎರಡನೇ ಸರಿಯಾದ ಉತ್ತರ ಯಾವ್ದಂದ್ರೆ ಎರಡನೇ ಮಿನೋಬ್ರೂಕ್ ಸಮ್ಮೇಳನವನ್ನು ಇಲ್ಲಿ ಒತ್ತಿ ಹೇಳುತ್ತದ ಎಂಬುದನ್ನು ತಿಳಿಯಬಹುದು. 76ನೇ ಪ್ರಶ್ನೆ, ವರ್ತನೆಯ ಕ್ರಾಂತಿಯು ಇದಕ್ಕೆ ಸಂಬಂಧಿತ ಹೊಂದಿದೆ. ಫಸ್ಟ್ ಒನ್ ಮಾಪನ. ಸೆಕೆಂಡ್ ಒನ್ ಮೌಲ್ಯ ಆಧಾರಿತ ವಿಶ್ಲೇಷಣೆ. ಸಿ ಮೌಲ್ಯ ಮುಕ್ತ ಅಧ್ಯಯನ. ಡಿ ಪರಿಶೀಲನೆ. ಕೆಳಗಿನ ಕೋಡ್ಗಳನ್ನು ಸರಿಯಾದ ಉತ್ತರ ಆಯ್ಕೆ ಮಾಡ್ರಿ ಅಂತ ಹೇಳ. ಫಸ್ಟ್ ಒನ್ ಎ ಮತ್ತು ಡಿ ಆಗಿದೆ. ಸೆಕೆಂಡ್ ಒನ್ ಎ ಮತ್ತು ಡಿ ಮತ್ತು ಡಿ. ಅದೇ ರೀತಿ ಥರ್ಡ್ ಒನ್ ಸಿ ಮತ್ತು ಡಿ. ಫೋರ್ತ್ ಒನ್ ಎ ಮತ್ತು ಸಿ ಮತ್ತು ಡಿ. ಸರಿಯಾದ ಉತ್ತರ 76ನೇ ಪ್ರಶ್ನೆಗೆ 4ನೇ ಸರಿಯಾದ ಉತ್ತರ ಎ ಮತ್ತು ಸಿ. ಎ, ಸಿ ಮತ್ತು ಡಿ ಸರಿಯಾದ ಉತ್ತರ. 77ನೇ ಪ್ರಶ್ನೆ, ಕೆಳಗಿನವರುಗಳಲ್ಲಿ ಯಾರು ನಾವೀನ್ಯತೆ ಮತ್ತು ಅನ್ವಯಿಕೆಗಳ 7 ಮೂಲಗಳನ್ನು ನೀಡಿದ್ದಾರೆ? ಫಸ್ಟ್ ಒನ್ ಪೋಲೆಟೋ. ಸೆಕೆಂಡ್ ಒನ್ ಡ್ರಕ್ಕರ್. ಥರ್ಡ್ ಒನ್ ಟೇಲರ್. ಫೋರ್ತ್ ಒನ್ ಸೈಮನ್. ಸರಿಯಾದ ಉತ್ತರ
77ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದಂದ್ರೆ ರೀ ಸೆಕೆಂಡ್ ಒನ್ ಸರಿಯಾದ ಉತ್ತರ ಯಾವುದಾಕತ್ತಂದ್ರೆ ಪೀಟರ್ ಡ್ರಕ್ಕರ್ ಎಂಬ ನಿಯಮ ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿ ನೆಕ್ಸ್ಟ್ ಒನ್ ಕ್ವಶನ್ 78 ಹೊಂದಿಸಿ ಬರೆಯಿರಿ. 78 ಪ್ರಶ್ನೆ ಯಾವುದಂದ್ರೆ ಕಡೆ ಏನು ಕೊಟ್ಟಾರ ಅಂದ್ರೆ ಒಂದು ಕಡೆ ವರ್ಷ 8ನೇ ವರ್ಷದಾಗ ಪ್ರಕಟಣೆಯಾಗಿದೆ ಎಂಬ ನಿಯಮಗಳು ಕೊಟ್ಟಾರ. ಅದೇ ರೀತಿ ಇನ್ನೊಂದು ಕಡೆ ಏನು ಕೊಟ್ಟಾರ ಪುಸ್ತಕಗಳನ್ನು ನೀಡಿದ್ದಾರೆ. ಪುಸ್ತಕಗಳು ಫಸ್ಟ್ ಒನ್ ಏನು ಕೊಟ್ಟಾರ ಅಂದ್ರೆ ಹೊಸ ಸಾರ್ವಜನಿಕ ಸೇವೆ ಸ್ಟೀರಿಂಗ್ ಅಲ್ಲ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಸೆಕೆಂಡ್ ಒನ್ ಏನು ಕೊಟ್ಟಾರ ಬಿ ಜಾಗತಿಕತೆ ಮತ್ತು ತುಲನಾತ್ಮಕ ಆಡಳಿತ ಕೊಟ್ಟಿದ್ದಾರೆ. ಅದೇ ರೀತಿ ಸಿ ಕೊಟ್ಟಿದ್ದಾರೆ ಸಾರ್ವಜನಿಕ ಆಡಳಿತದ ಅಧ್ಯಯನಕ್ಕೆ ಪರಿಚಯ ಕೊಟ್ಟಿದ್ದಾರೆ. ಅದೇ ರೀತಿ ಡಿ ಏನು ಕೊಟ್ಟಿದ್ದಾರೆ ಬಹು ಪ್ರಭುತ್ವ ಭಾಗವಹಿಸುವಿಕೆ ಮತ್ತು ವಿರೋಧಾರ್ಥ ನಿಯಮಗಳನ್ನು ಕೊಟ್ಟಿದ್ದಾರೆ. ಎರಡರಲ್ಲಿ ವರ್ಷದ ಪ್ರಕಟಣೆ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ 1926, ಸೆಕೆಂಡ್ 1971, ಥರ್ಡ್ ಒನ್ 2003, ಫೋರ್ತ್ ಒನ್ 2011. ಸರಿಯಾದ ಉತ್ತರ ಯಾವುದಕ್ಕಂದ್ರೆ ಫಸ್ಟ್ ಒನ್ ಆಗ್ತದ. ಫಸ್ಟ್ ಒನ್ ಈ ನಿಯಮ ಸರಿ ಆಗ್ತದ. ಹೊಸ ಸಾರ್ವಜನಿಕ ಸೇವೆ ಸ್ಟೀರಿಂಗ್ ಅಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಯಾವುದಕ್ಕಂದ್ರೆ 3 ನಂಬರ್ ಸರಿಯಾದ. ಫಸ್ಟ್ ಒನ್ ಯಾವುದಕ್ಕಂದ್ರೆ 2003 ಆಗ್ತದ. ಜಾಗತಿಕತೆ ಮತ್ತು ತುಲನಾತ್ಮಕ ಆಡಳಿತ ಈ ನಿಯಮ ಯಾವುದಕ್ಕೆ ಸರಿ ಆಗ್ತದೆ ಅಂದ್ರೆ 2011 ಪ್ರಕಟಣೆ ಆಗ್ತದೆ. ಅದೇ ರೀತಿ ಸಾರ್ವಜನಿಕ ಆಡಳಿತದ ಅಧ್ಯಯನಕ್ಕೆ ಪರಿಚಯ ಅಂತ ಕೇಳಿದ್ದಾರೆ. ಅದೇ ರೀತಿ ಸರಿಯಾದ ಉತ್ತರ ಯಾವುದಂದ್ರೆ 1926ರಾಗ ಈ ನಿಯಮ ಈ ವರ್ಷ 1926 ವರ್ಷದಾಗ ಪ್ರಕಟಣೆಯಾಗ್ತದೆ. ಬಹುಪ್ರಭುತ್ವ ಭಾಗವಹಿಸುವಿಕೆ ಮತ್ತು ವಿರೋಧ ಈ ನಿಯಮ 1971 ವರ್ಷದಲ್ಲಿ ಏನಾಗತ್ತಂದ್ರೆ ಪ್ರಕಟಣೆಗೊಂಡದ. 79ನೇ ಪ್ರಶ್ನೆ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಸೇಮ್ ಏನು ಕೊಟ್ಟಾರ ಅದ ಹೊಂದಿಸಿ ಬರೆಯಿರಿ. ಒಂದು ಕಡೆ ಸಿದ್ಧಾಂತ ಕೊಟ್ಟಾರ, ಒಂದು ಕಡೆ ಪ್ರತಿಪಾದಕರನ್ನ ಕೊಟ್ಟಾರ. ಫಸ್ಟ್ ಒನ್ ಏನು ಕೊಟ್ಟಾರ ಅಂದ್ರೆ ಸಾಂದರ್ಭಿಕ ವಿಶ್ಲೇಷಣೆ, ಸೆಕೆಂಡ್ ಒನ್ ನಿರ್ಬಂಧಿತ ವೈಚಾರಿಕತೆ, ಸಿ ಹೊಸ ಸಾರ್ವಜನಿಕ ಸೇವೆಗಳ ಕೊಟ್ಟಾರ, ಡಿ ಹೊಸ ಸಾರ್ವಜನಿಕ ನಿರ್ವಹಣೆಗಳ ಕೊಟ್ಟಾರ. ಪಟ್ಟಿ 2 ಒಳಗೆ ಏನು ಕೊಟ್ಟಾರ ಪ್ರತಿಪಾದಕರ ಓಸ್ಲೋ ಮತ್ತು ಗೆಬ್ಲರ್ನ ಕೊಟ್ಟಾರ. ಸೆಕೆಂಡ್ ಒನ್ ಏನು ಕೊಟ್ಟಾರ H.A. ಸೈಮನ್ ಕೊಟ್ಟಾರ. ಥರ್ಡ್ ಒನ್ ಹರ್ಸಿ ಮತ್ತು ಬ್ಲಾಚಾರ್ಡ್ ಅದು ಕೊಟ್ಟಾರ. ಫೋರ್ತ್ ಒನ್ ಡೆನಾರ್ಡ್ ಮತ್ತು ಡೆನ್ಮಾರ್ಡ್ ಅದು ಕೊಟ್ಟಾರ. ಸರಿಯಾದ ಉತ್ತರ ಇಲ್ಲಿ ಕೋಡ್ಗಳನ್ನು ಬಳಸಿದ್ದಾರೆ. ಅದೇ ರೀತಿ ಕೋಡ್ಗಳನ್ನು ಫಸ್ಟ್ ಒನ್ ಏನು ಬಳಸ್ಯಾರ ಅಂದ್ರೆ A3-4 ಕೋಡ್ಗಳನ್ನು ಬಳಸ್ಯಾರ. ಅದನ್ನ ನೋಡ್ಕೊರಿ. ಸರಿಯಾದ ಉತ್ತರ 79ನೇ ಸರಿಯಾದ ಉತ್ತರ ಯಾವುದಾಕತ್ರಿ ಫಸ್ಟ್ ಒನ್ ಆಗ್ತದ. ಶಾಬ್ದಿಕ ವಿಶ್ಲೇಷಣೆ ಸಾಂದರ್ಭಿಕ ವಿಶ್ಲೇಷಣೆ ಯಾವುದಾಕತ್ತಾರ 3ನೇದ ಹರ್ಸಿ ಮತ್ತು ಬ್ಲಾಚಾರ್ಡ್ ಅವರ ನಿಯಮ ಆಗ್ತದ. ಅದೇ ರೀತಿ ಬಿ ನಿರ್ಬಂಧಿತ ವೈಚಾರಿಕತೆ ಯಾವುದಾಕತ್ತಾರ ಸೆಕೆಂಡ್ ಒನ್ ಆಗ್ತದ H.A. ಸೈಮನ್ ಅವರದಾಗ್ತದ. ಅದೇ ರೀತಿ ಸಿ ಹೊಸ ಸಾರ್ವಜನಿಕ ಸೇವೆ ಯಾವುದಾಕತ್ತಾರ 4 ನಂಬರ್ ಡೆನಾರ್ಡ್ ಅವರದಾಗ್ತದ. ಹೊಸ ಸಾರ್ವಜನಿಕ ನಿರ್ವಹಣೆ ಓಸ್ಲೋಬನ್ ಮತ್ತು ಗ್ಲೆಬ್ಲರ್ ಅವರ ನಿಯಮಗಳಾಗ್ತದೆ. ನೆಕ್ಸ್ಟ್ ಒನ್ 80ನೇ ಪ್ರಶ್ನೆ ನೋಡ್ರಿ. 80ನೇ ಪ್ರಶ್ನೆ ಹೇಳಿಕೆಗಳನ್ನು ಕೊಟ್ಟಾರ. ಪ್ರತಿಪಾದನೆ ಎ ನಿರ್ವಹಣೆಯು ಸಿಬ್ಬಂದಿಗಳ ಮೂಲಕ ಗುರಿಗಳನ್ನು ಸಾಧಿಸುವ ಬಗ್ಗೆ ಗಮನ ಹರಿಸುತ್ತದೆ. ಕಾರಣ ಆರ್ ನೀತಿಗಳನ್ನು ಸಮರ್ಥಕವಾಗಿ ಕಾರ್ಯಗತಗೊಳಿಸುವುದು ಮತ್ತು ಸಂಪನ್ಮೂಲಗಳ ಪರಿಣಾಮಕಾರಿ ನಿರ್ವಹಣೆ ಮತ್ತು ಬಳಕೆಯನ್ನು ಅವಲಂಬಿಸಿರುತ್ತದೆ. ಮೇಲಿನ ಹೇಳಿಕೆಗಳ ಆಧಾರದ ಮೇಲೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಎಂಬುದನ್ನು ಕೋಡ್ಗಳನ್ನು ತಿಳಿಸ್ರಿ ಅಂತ ಹೇಳಿದ್ದಾರೆ. ಆ ನಿಯಮಕ್ಕೆ ತಕ್ಕಂತ ಫಸ್ಟ್ ಒನ್ ಏನು ಕೊಟ್ಟಾರ ಅಂದ್ರೆ ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಮತ್ತು ಎನ ಸರಿಯಾದ ವಿವರಣೆ. ಸೆಕೆಂಡ್ ಒನ್ ಎ ಮತ್ತು ಆರ್ ಎರಡೂ ಸರಿ ಆದರೆ ಆರ್ ಮತ್ತು ಎನ ಸರಿಯಾದ ವಿವರಣೆಯಲ್ಲ. ಥರ್ಡ್ ಒನ್ ಎ ತಪ್ಪು ಆದರೆ ಆರ್ ಸರಿ. ಫೋರ್ತ್ ಒನ್ ಎ ಸರಿ ಆದರೆ ಆರ್ ತಪ್ಪು ಎಂಬ ನಿಯಮ ತಿಳಿಸ್ತಾರ. ಸರಿಯಾದ ಉತ್ತರ ಯಾವುದಾಗ್ತದೆ ಅಂದ್ರೆ ಎ ಸರಿಯಾದ ಉತ್ತರ ಆಗ್ತದೆ. ಎ ಮತ್ತು ಆರ್ ಎರಡೂ ಸರಿಯಾಗಿದ್ದಾವ. ಫಸ್ಟ್ ಪ್ರತಿಪಾದನೆ ಎ ಮತ್ತು ಕಾರಣ ಎರಡೂ ಸರಿಯಾಗಿದ್ದಾವ, ಆದರೆ ಆರ್ ಮತ್ತು ಎ ಸರಿಯಾದ ವಿವರಣೆಯಾಗಿದೆ ಎಂಬುದನ್ನು ಇಲ್ಲಿ ತಿಳಿಸ್ತದ. ನೆಕ್ಸ್ಟ್ ಒನ್ ಮುಂದಿನ ಪ್ರಶ್ನೆ 81ನೇ ಪ್ರಶ್ನೆ ರೀ. ಇಂಗ್ಲಿಷ್ ವರ್ಷನ್ ಕೋಡು ಆಗ್ತದ.
ಇದೆ, ಅದ್ರ ನೋಡ್ಕೋಬಹುದು. ನೀವು ಏನಾರ ಕನ್ಫ್ಯೂಸ್ ಇದ್ರೆ, ಕನ್ನಡನೇ ಏನಾರ ಮಿಸ್ಟೇಕ್ ಆಗಿದ್ರೆ. ಅದೇ ರೀತಿ ಏನ್ ಕೊಟ್ಟಾರ, ಪ್ಯಾಸೇಜ್ ಕೊಟ್ಟಾರ 81ರಿಂದ 85 ಮಟ. ಈ ಪ್ಯಾಸೇಜ್ ಓದನ್ರಿ. ಈ ಪ್ಯಾಸೇಜ್ ಒಳಗ ಪ್ಯಾಸೇಜ್ ಅನ್ನು ಎಚ್ಚರಿಕೆಯಿಂದ ಓದಿ ಮತ್ತು 81ರಿಂದ 85ರವರೆಗೆ ಪ್ರಶ್ನೆಗಳನ್ನ ಉತ್ತರಿಸಿ ಅಂತ ಕೇಳಿದಾರ. ಈ ಪ್ಯಾಸೇಜ್ ಕರೆಕ್ಟ್ ಆಗಿ ಓದ್ರಿ. 81ನೇ ಪ್ರಶ್ನೆ ನೋಡ್ರಿ. ಎರಡು ಪಕ್ಷಗಳ ವ್ಯವಸ್ಥೆಯ ವೈಫಲ್ಯದ ಹಿಂದಿನ ಪ್ರಮುಖ ಕಾರಣವೇನು ಅಂತ ಕೇಳ್ತಾರ. ಫಸ್ಟ್ ಒನ್, ಕಾಂಗ್ರೆಸ್ನಿಂದ ಉಂಟಾದ ವಿರೋಧ. ಸೆಕೆಂಡ್ ಒನ್, ನಾಯಕತ್ವದ ಜಗಳಗಳು. ಥರ್ಡ್ ಒನ್, ಉತ್ಕಲ ಕಾಂಗ್ರೆಸ್ ರಚನೆ. ಫೋರ್ತ್ ಒನ್, ಕಾಂಗ್ರೆಸ್ಸೇತರ ಪಕ್ಷಗಳ ಬಲವರ್ಧನೆ. ಅದೇ ರೀತಿ ಸರಿಯಾದ ಉತ್ತರ 81ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದು ಹಾಕತ್ರಿ? ಎರಡನೇ ಸರಿ ಹಾಕದ ನಾಯಕತ್ವದ ಜಗಳಗಳು ಇಲ್ಲಿ ಹೆಚ್ಚಾಗಿ ಕಂಡು ಬರಬಹುದು. 82ನೇ ಪ್ರಶ್ನೆ, 50ರ ನಂತರದ ಪಕ್ಷ ರಾಜಕೀಯ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಫಸ್ಟ್ ಒನ್, ಕಾಂಗ್ರೆಸ್ ಬಲವರ್ಧನೆ. ಅದೇ ರೀತಿ ಸೆಕೆಂಡ್ ಒನ್, ಪ್ರಬಲ ಪಕ್ಷದ ಮಾದರಿಯ ಹೊರಹೊಮ್ಮುವಿಕೆ. ಥರ್ಡ್ ಒನ್, ಕಾಂಗ್ರೆಸ್ ಪಕ್ಷದಲ್ಲಿ ಪೈಪೋಟಿ. ಅದೇ ರೀತಿ ಫೋರ್ತ್ ಒನ್, ಪ್ರಾಂತೀಯ ಪಕ್ಷಗಳಲ್ಲಿ ದೊಡ್ಡ ಭರವಸೆ. 82ನೇ ಸರಿಯಾದ ಉತ್ತರ 4ನೇ ಪ್ರಶ್ನೆ ಸರಿಯಾದ ಉತ್ತರವಾಗಿದೆ. ಯಾಕಂದ್ರ ಪ್ರಾಂತೀಯ ಪ್ರಬಲ ಪಕ್ಷಗಳಿಗೆ ದೊಡ್ಡ ಭರವಸೆಯನ್ನ ಉಂಟು ಮಾಡಿದೆ. 83ನೇ ಪ್ರಶ್ನೆ, ಕಾಂಗ್ರೆಸ್ಸೇತರ ಪಕ್ಷಗಳ ಬಲವರ್ಧನೆಯನ್ನು ಅದರಲ್ಲಿ ಭಾರತದ ಚುನಾವಣೆಯ ರಾಜಕೀಯ ಮೇಲೆ ಹೇಗೆ ಪರಿಣಾಮ ಬೀರಿತ್ತು? ಫಸ್ಟ್ ಒನ್, ಕಾಂಗ್ರೆಸ್ ತನ್ನ ಪ್ರಮುಖ ಪಾತ್ರವನ್ನು ಕಳೆದುಕೊಂಡಿತ್ತು. ಸೆಕೆಂಡ್ ಒನ್, ಒಕ್ಕೂಟದಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಂಡಿತ್ತು. ಥರ್ಡ್ ಒನ್, ದ್ವಿಪಕ್ಷೀಯ ವ್ಯವಸ್ಥೆ ಚೆನ್ನಾಗಿ ಸ್ಥಾಪನೆಗೊಂಡಿತ್ತು. ಫೋರ್ತ್ ಒನ್, ಉತ್ಕಲ ಕಾಂಗ್ರೆಸ್ ರಚನೆಯಾಯಿತು. ಸರಿಯಾದ ಉತ್ತರ ಯಾವುದಂದ್ರ ಫಸ್ಟ್ ಒನ್ ಸರಿಯಾದ ಉತ್ತರ. ಕಾಂಗ್ರೆಸ್ ತನ್ನ ಪ್ರಮುಖ ನೋಡ್ಬೋದು. ಅದೇ ರೀತಿ ಇಂಗ್ಲಿಷ್ನಾಗ ಇರ್ತದೆ, ನೋಡ್ಕೋಬೋದ್ರಿ. 84ನೇ ಪ್ರಶ್ನೆ, ಕಾರ್ಯಸಾಧ್ಯವಾದ ಕಾಂಗ್ರೆಸ್ನ ಪಕ್ಷ ಎಂದರೆ ಏನು? ಹೊಸ ಸಮ್ಮಿಶ್ರ ರಾಜಕಾರಣ. ಸೆಕೆಂಡ್, ಎರಡು ಪಕ್ಷಗಳ ವ್ಯವಸ್ಥೆಯ ಉದಯ. ಥರ್ಡ್ ಒನ್, ಜನತಾ ಪಕ್ಷಗಳ ರಚನೆ. ಫೋರ್ತ್ ಒನ್, ಹೊಸ ವಿರುದ್ಧ ವಿಕಾಸ. ಸರಿಯಾದ ಉತ್ತರ 84ನೇದ ಮೂರನೇ ಸರಿಯಾದ ಉತ್ತರ ಆಗ್ತದ. ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಆಗ್ತದ. ಜನತಾ ಪಕ್ಷದ ರಚನೆ ಸರಿಯಾದ. ಅಲ್ಲಿ ಯಾವುದು ಬರವಣಿಗೆಯ ಪ್ರಮುಖ ವಿಷಯವಲ್ಲ. ಕಾಂಗ್ರೆಸ್ಸೇತರ ಪಕ್ಷ ಉದಯ. ಸೆಕೆಂಡ್ ಒನ್, ಸಂಯುಕ್ತ ಸರ್ಕಾರದ ರಚನೆ. ಥರ್ಡ್ ಒನ್, ಹೊಸ ಮೈತ್ರಿಯ ರಚನೆ. ಫೋರ್ತ್ ಒನ್, ಪ್ರಾಂತೀಯ ಪಕ್ಷಗಳ ಪಾತ್ರ. ಸರಿಯಾದ ಉತ್ತರ ಯಾವ್ದಂದ್ರ ಎರಡನೇ ಸರಿಯಾದ ಉತ್ತರ ಸಂಯುಕ್ತ ಸರ್ಕಾರ ರಚನೆಗಳಾಗ್ತದ. ಪ್ರಶ್ನೆ, ಪ್ರತಿಪಾದನೆ ಮತ್ತು ಕಾರಣಗಳನ್ನು ಕೊಟ್ಟಾರ. ಪ್ರತಿಪಾದನೆ ಏನ್ ಕೊಟ್ಟಾರ ಅಂದ್ರೆ, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಭಾರತದಲ್ಲಿನ ಪರಿಸರ ವಿವಾದಗಳ ಅತ್ಯುನ್ನತ ಮೇಲ್ಮನವಿಯ ಪ್ರಾಧಿಕಾರವಾಗಿದೆ. ಕಾರಣ, ನ್ಯಾಯಾಧಿಕಾರವು ನೈಸರ್ಗಿಕ ನ್ಯಾಯ ತತ್ವಗಳಿಗೆ ಮಾರ್ಗದರ್ಶಿಸಲ್ಪಡುತ್ತದೆ. ಮೇಲಿನ ಹೇಳಿಕೆಗಳ ಸಂದರ್ಭದಲ್ಲಿ ಈ ಹೇಳಿಕೆಗಳಲ್ಲಿ ಯಾವುದು ಸರಿ ಎಂಬುದನ್ನು ತಿಳಿಸ್ರಿ ಅಂತ ಹೇಳಿದಾರ. 86ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4ನೇ ಪ್ರಶ್ನೆ ಸರಿಯಾದ ಉತ್ತರ ಎ ತಪ್ಪು, ಆದರೆ ಆರ್ ಸರಿ ಎಂಬ ನಿಯಮ ಸರಿ. ಪ್ರಶ್ನೆ, ಕೆಳಗಿನ ಯಾವ ಚಳುವಳಿಗಳು ದಾಸೋಲಿ ಗ್ರಾಮದ ಸ್ವರಾಜ್ ಸಂಘದೊಂದಿಗೆ ಸಂಬಂಧ ಹೊಂದಿದೆ? ಫಸ್ಟ್ ಒನ್, ನರ್ಮದಾ ಬಚಾವೋ ಆಂದೋಲನ. ಸೆಕೆಂಡ್ ಒನ್, ಚಿಪ್ಕೋ ಚಳವಳಿ. ಥರ್ಡ್ ಒನ್, ಅಪಿಕೋ ಚಳವಳಿ. ಫೋರ್ತ್ ಒನ್, ಸೈಲೆಂಟ್ ವ್ಯಾಲಿ. ಸರಿಯಾದ ಉತ್ತರ ಯಾವುದಂದ್ರ 87ನೇ ಪ್ರಶ್ನೆಗೆ ಯಾವುದಂದ್ರ ಚಿಪಿಕೋ ಚಳವಳಿ ಎಂಬುದನ್ನ ಸರಿಯಾದ ಉತ್ತರ. 88ನೇ ಪ್ರಶ್ನೆ, ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ ಅಂತ ಕೇಳಿದಾರ. AIADMK ತಮಿಳುನಾಡು. ಸೆಕೆಂಡ್, ಶಿರೋಮಣಿಯ ಅಕಾಲಿ ದಳ ಪಂಜಾಬ್. ಥರ್ಡ್ ಒನ್, ಶಿವಸೇನೆ ಮಹಾರಾಷ್ಟ್ರ. ಫೋರ್ತ್ ಒನ್, ಭಾರತೀಯ ರಾಷ್ಟ್ರೀಯ ಲೋಕದಳ ಮಣಿಪುರ. ಸರಿಯಾದ ಉತ್ತರ ಯಾವ್ದಂದ್ರ 4ನೇ ಸರಿಯಾದ ಉತ್ತರ ಆಗ್ತದ. ಮಣಿಪುರ್. ಭಾರತದ ರಾಷ್ಟ್ರೀಯ ಲೋಕದಳ ಯಾವ್ದಂದ್ರ ಮಣಿಪುರ್. ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಅದೇ ರೀತಿ ನಾವು ಮುಂದಿನ ವಿಡಿಯೋಗಾಗಿ 89ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಲೇಖಕರು ಮತ್ತು ಪುಸ್ತಕಗಳನ್ನು ನೀಡಿದ್ದಾರೆ. 89ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಎಂಬುದನ್ನು ನೋಡ್ಕೊಂಡ ಮುಂದುವರೆನ್ರಿ.
ಎರಡನೆಯ ಸರಿಯಾದ ಉತ್ತರ 89ನೇ ಪ್ರಶ್ನೆಗೆ ಲೇಖಕರು ಮತ್ತು ಪುಸ್ತಕಗಳ ಕೊಟ್ಟರೆ 2 ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿರುವ ನಿಯಮಗಳಂತೆ ಎ ಪ್ರಕಾಶ್ ಕರತ್, ಬಿ ಅತುಲ್ ಕೊಹ್ಲಿ, ಸಿ ಪಾಲ್ ರಾಬ್ರಾಸ್, ಡಿ ಎಂ.ಜೆ. ಅಕ್ಬರ್. ಸರಿಯಾದ ಉತ್ತರ ಏಕ್ ಯಾವ್ದಾಕಂದ್ರ ಪ್ರಕಾಶ್ ಕರತ್ ಒಳ 3ನೇದಾಗ್ತದ. ಪಾಲಿಟಿಕ್ಸ್ ಇನ್ ಇಂಡಿಯಾ ಇದು ಸರಿಯಾದ. ಅತುಲ್ ಕೊಹ್ಲಿ ಅವರದ ಯಾವುದಂದ್ರ 4th ಒನ್ ಡೆಮೋಕ್ರಸಿ ಅಂಡ್ ಡಿಸ್ಕಂಟೆಂಟ್ ಇಂಡಿಯಾಸ್ ಗ್ರೋವಿಸ್ ಮತ್ತು ಕ್ರೈಸಿಂಗ್ ಆಫ್ ಗವರ್ನೆನ್ ಬಿಲ್ಡಿ. ಅದೇ ರೀತಿ ಫಾಲಾರ್ ಬ್ರಾಸ್ ಅವರದ ಯಾವ್ದಾಕತಿ ಅಂದ್ರ 2nd ಒನ್ ಲ್ಯಾಂಗ್ವೇಜ್ ರಿಲಿಜಿಯನ್ ಅಂಡ್ ಪಾಲಿಟಿಕ್ಸ್ ಇನ್ ನಾರ್ತ್ ಇಂಡಿಯಾ. ಅದೇ ರೀತಿ ಅಕ್ಬರ್ ಅವ್ರದ ಇಂಡಿಯಾ ದಿ ಸೀಸ್ ವಿದಿನ್. ಅದೇ ರೀತಿ ತಪ್ಪಾದ ಜೋಡಿಯನ್ನು ಗುರುತಿಸಿ 90ನೇ ಪ್ರಶ್ನೆ ಗುರುತಿಸಿರಿ ಕೇಳಲ್ಲ. ಫಸ್ಟ್ ಒನ್ ಅಧಿಕೃತ ಉದ್ದೇಶಕ್ಕಾಗಿ ಸವರ್ಣ ಭಾಷೆಯಾಗಿ ಇಂಗ್ಲಿಷ್ ಅನ್ನು ಮುಂದುವರೆಸುವುದು. 2nd ಒನ್ ಪ್ರಾದೇಶಿಕ ಭಾಷೆಗಳಿಗೆ ವಿಶೇಷ ಅವಕಾಶ. 3rd ಒನ್ ಭಾಷಾ ಅಲ್ಪಸಂಖ್ಯಾತರಿಗಾಗಿ ವಿಶೇಷ ಅಧಿಕಾರ. 4th ಒನ್ ಹಿಂದಿನ ಭಾಷೆಯ ಬೆಳವಣಿಗೆಯ ನಿರ್ದೇಶನ. ಇಲ್ಲಿ ಆರ್ಟಿಕಲ್ ಕೊಟ್ಟಾರ. ಅದೇ ರೀತಿ ತಪ್ಪಾದ ಜೋಡಿಯನ್ನು ಗುರುತಿಸಿರ ಯಾವ ಜೋಡಿ ಎಂಬುದನ್ನ ನೋಡ್ ಬರ್ರಿ. ಇದ್ರೊಳಗ ತಪ್ಪಾದ ಜೋಡಿ 1ನೇದಾಗ್ತದ, 354 ಇದು ಆಗ್ತದ, 3ನೇದು ಆಗ್ತದ. ನೆಕ್ಸ್ಟ್ ಒಂದು ಪ್ರಶ್ನೆ ರೀ. 91 ಸಮಾಜದ ಅವಶ್ಯಕತೆಗಳನ್ನು ಪರಿಹರಿಸುವಲ್ಲಿ ಸರ್ಕಾರದ ಸಾಮರ್ಥ್ಯವನ್ನು ಸುಧಾರಿಸಲು ಮಾಹಿತಿಯ ತಂತ್ರಜ್ಞಾನ ಬಳಕೆಯ ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಫಸ್ಟ್ ಒನ್ ಇ ಆಡಳಿತ, 2nd ಒನ್ ಇ ವ್ಯವಹಾರ, 3rd ಒನ್ ಇ ಪ್ರಭುತ್ವ, ಡಿ 4th ಒನ್ ಇ ಮಾರ್ಕೆಟಿಂಗ್. ಸರಿಯಾದ ಉತ್ತರ 91ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3 ಸರಿಯಾದ ಉತ್ತರ ಇ ಗವರ್ನೆನ್ಸ್. 92ನೇ ಪ್ರಶ್ನೆ ಜನರಲ್ ಮತ್ತು ರಾಜ್ಯದ ಸಂತೋಷ ಎಂದು ನೀಡಿದವರು ಯಾರು? ಮಹಾತ್ಮ ಗಾಂಧೀಜಿ, ಕೌಟಿಲ್ಯ, ಅರಿಸ್ಟಾಟಲ್, ಎನ್ ರಾಜ್. ಸರಿಯಾದ ಉತ್ತರ 92ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಂದ್ರ 2ನೇ ಸರಿಯಾದ ಉತ್ತರ ಅಂದ್ರ ಕೌಟಿಲ್ಯ ಅವರ ಸರಿಯಾದ ಉತ್ತರ. ಬೂರಿಯಾ ಸಮಿತಿ ಇದರೊಂದಿಗೆ ಸಂಬಂಧಿಸಿದೆ. ಫಸ್ಟ್ ಒನ್ PSA ಕಾಯ್ದೆ, 2nd ಒನ್ PASA ಕಾಯ್ದೆ, 3rd ಒನ್ RTI ಕಾಯ್ದೆ, 4th ಒನ್ ಲೋಕಪಾಲ ಕಾಯ್ದೆ. ಸರಿಯಾದ ಉತ್ತರ 93ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಂದ್ರ PSA ಕಾಯ್ದೆ ಎಂಬುದನ್ನ ಸರಿಯಾದ ಪ್ರಶ್ನೆ. ಭ್ರಷ್ಟಾಚಾರ ದೇಶದ ವಿರುದ್ಧ ನಡೆಯುವ ಅಪರಾಧ ಎಂಬುದು ಇದರ ಧ್ಯೇಯ ವಾಕ್ಯವಾಗಿದೆ. ಫಸ್ಟ್ ಒನ್ ಲೋಕಪಾಲ್, 2nd ವಿಜಿಲೆನ್ಸ್ ಮತ್ತು ಭ್ರಷ್ಟಾಚಾರ ವಿರೋಧಿ ಬ್ಯೂರೋ, 3rd ಒನ್ RTI ಕಾಯ್ದೆ, 4th ಒನ್ CBI. ಸರಿಯಾದ ಉತ್ತರ ಯಾವ್ದಂದ್ರ 94ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2ನೇದು ನೋಡ್ರಿ, ಭ್ರಷ್ಟಾಚಾರ ವಿರೋಧಿ ಬ್ಯೂರೋ ಎಂಬುದು ಸರಿಯಾದ ಉತ್ತರ. ಅದೇ ರೀತಿ 95ನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಅನುಚ್ಛೇದ 243 ಇದಕ್ಕೆ ಸಂಬಂಧಿಸಿದೆ. ಫಸ್ಟ್ ಒನ್ ಹಣಕಾಸು ಆಯೋಗ, 2nd ಒನ್ ಚುನಾವಣಾ ಆಯೋಗ, 3rd ಒನ್ ಪುರಸಭೆಯ ಶಾಖೆಗಳ ಲೆಕ್ಕ ಪರಿಶೋಧನೆ, 4th ಒನ್ ಪುರಸಭೆಗಳ ಸಂವಿಧಾನ. ಸರಿಯಾದ ಉತ್ತರ ಯಾವ್ದಾಕಂದ್ರ 95ನೇ ಎದ್ರಿ ಫಸ್ಟ್ ಒನ್ ಸರಿಯಾದ ಉತ್ತರ ಹಣಕಾಸು ಆಯೋಗ ಆಗ್ತದ. 6ನೆಯ ಪ್ರಶ್ನೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ನಿರ್ಣಯ 50/225 1996 ಎಂಬುದನ್ನು ಈ ರೀತಿ ಹೆಸರಿಸಲಾಗಿದೆ. ಫಸ್ಟ್ ಒನ್ ಸಾರ್ವಜನಿಕ ಆಡಳಿತ ಮತ್ತು ಅಭಿವೃದ್ಧಿ, 2 ಸಾರ್ವಜನಿಕ ಆಡಳಿತ ಮತ್ತು ಪ್ರಭುತ್ವ, 3rd ಒನ್ ಜಾಗತಿಕ ಪ್ರಭುತ್ವ, 4th ಒನ್ ಹವಾಮಾನ ಬದಲಾವಣೆ. ಸರಿಯಾದ ಉತ್ತರ ಫಸ್ಟ್ ಒನ್ ರೀ, ಸಾರ್ವಜನಿಕ ಆಡಳಿತದ ಅಭಿವೃದ್ಧಿ ಎಂದು 97ನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಭಾರತ ನಗರಾಭಿವೃದ್ಧಿ ಯೋಜನೆಯಾಗಿದೆ ಅಥವಾ ಆಗಿವೆ ಎಂಬುದನ್ನ ಈ ರಾಷ್ಟ್ರೀಯ ನಗರ ಸಾರಿಗೆ ನೀತಿ, ಅಮೃತ್, 2nd ಒನ್ ಸಿ HRIDA, ಡಿ IFT. ಕೋಡ್ಗಳಲ್ಲಿ ಸರಿಯಾದ ಉತ್ತರ ಯಾವ್ದಾಗ್ತಾರೆ? ಫಸ್ಟ್ ಒನ್ ಆಗ್ತಾರೆ ABC 3 ನಿಯಮಗಳ ಸರಿಯಾದ ಉತ್ತರವಾಗಿವೆ. 98ನೇ ಪ್ರಶ್ನೆ ನೋಡ್ರಿ. ಅದೇ ರೀತಿ ಇದು ಹೊಂದಿಸಿ ಬರೆಯರಿಯಾಗಿದೆ. ಈ ಕೋಡನ್ನ ಸರಿಯಾದ ಬರೆಯಿರಿ ಅಂತ ಹೇಳ್ಯಾರ.
ಪ್ರಮುಖ ತೀರ್ಪುಗಳನ್ನು ಪಟ್ಟಿ 1ರಲ್ಲಿ ಕೊಟ್ಟಾರ, ಪಟ್ಟಿ 2ರಲ್ಲಿ ವರ್ಷಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನ ನಾವು ಇಲ್ಲಿ ನೋಡೋಣ ಬರ್ರಿ. ಫಸ್ಟ್ ಒನ್ ರೋಮೇಶ್ ತಾಂಪರ್ ವರ್ಸಸ್ ಮದ್ರಾಸ್ ರಾಜ್ಯ ನಾರಾಯಣ್ ವರ್ಸಸ್ UP ರಾಜ್ಯ, PUCL ವರ್ಸಸ್ ಯೂನಿವರ್ಸಲ್ ಆಫ್ ಇಂಡಿಯಾ, ಡಿ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸರಿಯಾದ ಉತ್ತರ ಯಾವುದಾಗ್ತದಂದ್ರ 98ನೇ ಪ್ರಶ್ನೆಗೆ ಫಸ್ಟ್ ಒನ್ ಸರಿಯಾದ ಉತ್ತರ ಆಗ್ತದ. ಫಸ್ಟ್ ಒನ್ ಅಂದ್ರ ರೋಮೇಶ್ ತಾಫರ್ ವರ್ಸಸ್ ಮದ್ರಾಸ್ ರಾಜ್ಯ ಎಷ್ಟರಾಗ ಆಕತಿ ಅಂದ್ರ 1950ರಾಗ ಆಕತಿ. ರಾಜ್ಯ ನಾರಾಯಣ ವರ್ಸಸ್ UP ರಾಜ್ಯ ಯಾವಾಗ ಆಕತಿ ಅಂದ್ರ 1975ರಾಗ ಆಕತ್ರಿ. PUCL ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ನಿಯಮಗಳ ಯಾವಾಗ ಬರ್ತೈತಿ ಅಂದ್ರ 2004ರಾಗ ಬರ್ತೈತ್ರಿ. ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ವರ್ಸಸ್ ಯೂನಿವರ್ಸಲ್ ಆಫ್ ಇಂಡಿಯಾ ಯಾವ್ದ 2002ರಾಗ ಆಗ್ತದೆ. ಪ್ರಶ್ನೆ ಇಲ್ಲಿ ಹೊಂದಿಸಿ ಬರೆಯಿರಿ. ಲೇಖಕರಿಗೆ ಕೊಟ್ಟಾರ ಮತ್ತು ಪುಸ್ತಕ ಕೊಟ್ಟಾರ. ಅದೇ ರೀತಿಯ ಸರಿಯಾದ ಉತ್ತರ ಯಾವ್ದಂದ್ರ ಎ ಸರಿಯಾದ ಉತ್ತರ. ಇದ್ರದ್ದು ಎ ಸರಿಯಾದ ಉತ್ತರ. ಫಸ್ಟ್ ಒನ್ ಎ ಯಾವ್ದಾಗ್ತಾರ, ಸೆಕೆಂಡ್ ಹಲಾಲ್ ಕ್ಲಿವಾಂಡ್ ಆಗ್ತದ. ಆರ್ಟಿ ಸ್ಟೋರಿ ಫಾರ್ ಟು ದ ಪೀಪಲ್ ಈ ನಿಯಮ ಯಾರ್ದಾಕತಿ ಅಂದ್ರಿ, ಈ ನಿಯಮ ಫಸ್ಟ್ ಒನ್ ಅರುಣ್ ರಾಯರ್ದಾಕತಿ. ಪಾರ್ಲಿಮೆಂಟನ್ ಕಂಟ್ರೋಲ್ ಓವರ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಐತಿ, ಇದು ಯಾವ್ದಾಕತಿ ಅಂದ್ರ ಸಿ ಥರ್ಡ್ ಒನ್ ಆಗ್ತದ. DN ಗದ್ದೋಕ್. ನ್ಯೂ ಡೈಮಂಡ್ಸ್ ಇನ್ ಫೆಡರಲ್ ಡಿಸ್ಕೋರ್ಸ್ ಇನ್ ಇಂಡಿಯಾ ಈ ನಿಯಮ ಯಾವ್ದಾಕತಿ ಅಂದ್ರ ಫೋರ್ತ್ ಒನ್ ರೇಖಾ ಸಕ್ಸೇನಾ ನಿಯಮ ಹೋಗ್ತದ. ಲಾಸ್ಟ್ ಒನ್ ರೀ ಅಂದ್ರೆ ಈ ಕ್ವಶನ್ ಪೇಪರ್ದಾಗ ಲಾಸ್ಟ್ ಒನ್ ಕ್ವಶನ್ ರೀ. ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎ ಎಂದು, ಇನ್ನೊಂದನ್ನು ಕಾರಣ ಆರ್ ಎಂದು ಹೇಳಲಾಗಿದೆ. ಪ್ರತಿಪಾದನೆ ಎ ಸಾರ್ವಜನಿಕ ನೀತಿಯು ಗುರಿ ಆಧಾರಿತ ಚಟುವಟಿಕೆಯಾಗಿದೆ. ಕಾರಣ ಆರ್ ತಾಂತ್ರಿಕ ಬದಲಾವಣೆಗಳು ಮತ್ತು ಸಾರ್ವಜನಿಕ ಸಮಸ್ಯೆಗಳ ಸಂಕೀರ್ಣ ಸ್ವರೂಪ ಮತ್ತು ಅವುಗಳ ಪರಿಹರಿಸಲು ರಾಜ್ಯದ ಗಮನ ಹರಿಸುವಿಕೆಯು ನೀತಿಯ ರಚನೆಯನ್ನು ಹೆಚ್ಚು ಸಂಕೀರ್ಣಗೊಳಿಸುತ್ತದೆ. ಇದರೊಳಗ ಸರಿಯಾದ ಉತ್ತರ ಯಾವುದನ್ನೋದನ್ನ ನಿಮ್ಮ ಕಮೆಂಟ್ದಾಗ ತಿಳಿಸ್ರಿ. ಮುಂದಿನ ವಿಡಿಯೋದೊಳಗ ಈ ಕ್ವಶನ್ ಆನ್ಸರ್ ಹೇಳಿ ಮುಂದಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀವ್ರಿ. ಆದ್ದರಿಂದ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಬಾಜು ಇರುವ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಆಗ ನೋಟಿಫೈ ಆಗಿರಿ ನಾವು ಹಾಕುವ ವಿಡಿಯೋಗಳ ನಿಮ್ಗೆ ಬೇಗನೆ ಬಂದು ತಲುಪ್ತಾವ. ಥ್ಯಾಂಕ್ ಯು ಆಲ್. ಇಂಗ್ಲೀಷ್ ವರ್ಷನ್ ಕೊಡತ್ತ ಸರಿಯಾಗಿ ನೋಡ್ಕೊರಿ. ಥ್ಯಾಂಕ್ ಯು ಆಲ್. ಅದೇ ರೀತಿ 2024 ಕ್ವಶನ್ ಪೇಪರ್ ಪೊಲಿಟಿಕಲ್ ಸೈನ್ಸ್ದ ಅಷ್ಟು ಕೀ ಆನ್ಸರ್ ಇಲ್ಲಿದಾವ. A1 ವರ್ಷನ್ ಕೂಡ B1 ಮತ್ತು C1 D1 ಅಷ್ಟು ಅದಾವ, ನೀವು ಚೆಕ್ ಮಾಡ್ಕೋಬಹುದು. ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಟೆಲಿಗ್ರಾಮ್ ಅಲ್ಲಿ ಇವೆರಡು ಸೆಂಡ್ ಮಾಡಿದ್ನ ಕ್ವಶನ್ ಪೇಪರ್ ಆ್ಯಂಡ್ ಆನ್ಸರ್ ಪೇಪರ್ ಎರಡು ಸೆಂಡ್ ಆಗಿರ್ತಾವ. ಅಲ್ಲಿ ನೋಡಿ ನೀವು ಬರೆದಿಟ್ಕೋಬೋದು ಅಥವಾ ನೋಟ್ಸ್ ಮಾಡ್ಬೋದು ಎಂಬುದನ್ನು ನಾವು ತಿಳಿಸೋಣ. ಥ್ಯಾಂಕ್ ಯು ಆಲ್.